ಸಂಖ್ಯೆಗಳನ್ನು ನೋಡಿದಿರಿ, ನೋಡ್ತಾನೇ ಇದ್ದೀರಿ. ಮತ್ತೆ ಆ ಎಲ್ಲ ನಂಬರ್ಗಳನ್ನು ಮತ್ತೆ ಹೇಳಿ ನಿಮ್ಮನ್ನು ನಾನು ಬೋರ್ ಮಾಡೋದಿಲ್ಲ. ಒಂದು ಐತಿಹಾಸಿಕ ಗೆಲುವು NDA ಮೈತ್ರಿಕೂಟಕ್ಕೆ ಬಿಹಾರದಲ್ಲಿ ದೊರೆತಿದೆ. ಬಹುತೇಕ ಎಕ್ಸಿಟ್ ಪೋಲ್ಗಳು ಈ ಭವಿಷ್ಯವನ್ನು ನುಡಿದಿದ್ವು, ಆದರೆ ಇಷ್ಟು ದೊಡ್ಡ ಗೆಲುವಿನ ಭವಿಷ್ಯವನ್ನು ನುಡಿದಿರಲಿಲ್ಲ. ನಿಮಗೊಂದು ಮಜಾ ಹೇಳ್ತೀನಿ ನಾನು. 11ನೇ ತಾರೀಕು ಸಾಯಂಕಾಲ ಪೋಲಿಂಗ್ ಮುಗೀತು, ಲಾಸ್ಟ್ ಫೇಸ್ದು. ಬ್ಯಾಕ್ ಟು ಬ್ಯಾಕ್ ಹಾಗೆ ಸುರಿಮಳೆ ಸುರಿದಂಗೆ ಎಕ್ಸಿಟ್ ಪೋಲ್ಗಳು ಬಂದು. ನಾವು ಎಕ್ಸಿಟ್ ಪೋಲ್ ನೋಡುವಾಗ ಒಂದು ತುಂಬ ಹಿಂದೆ ಎಕ್ಸಿಟ್ ಪೋಲ್ಗಳನ್ನು ಮಾಡಿ ಒಳ್ಳೊಳ್ಳೆ ನಂಬರ್ಗಳನ್ನು ಕೊಟ್ಟಂಥ ಸರ್ವೆ ಏಜೆನ್ಸಿ ಯಾವಿದಾವೆ ಅವುಗಳನ್ನು ತಗೋತೀವಿ. ಅದರ ಮಧ್ಯದಲ್ಲಿ ಒಂದು ಪೋಲ್ ನನಗೆ ಕಣ್ಣಿಗೆ ಬಿತ್ತು. ಇದು ಪೋಲ್ ಡೈರಿ ಅನ್ನುವಂಥ ಒಂದು ಏಜೆನ್ಸಿಯವರು ಮಾಡಿದ್ರು ಇದನ್ನು, ಪೋಲ್ ಡೈರಿ ಅಂತ. ನಂಬರ್ ನೋಡಿ NDA 184ರಿಂದ 209 ಹೊಂದಿದ್ರು ಅವರು. 184ರಿಂದ 209 NDA, ಮಹಾಗಠಬಂಧನ್ 32ರಿಂದ 49, ಇತರೆ 1ರಿಂದ 5 ಅಂತ ಹೇಳಿದ್ರು. ಇದನ್ನು ನೋಡಿ ನಾನು ಇದೆಲ್ಲ ಎಲ್ಲಾಗತ್ರಿ ಅಂತ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟೆ. ತಗೊಳಕ್ಕೆ ಹೋಗ್ಬೇಡಿ ಅದನ್ನು ಅಂತ. 209 ತನಕ ಎಲ್ಲರೂ ಸಾಧ್ಯ ಇದೆಯಾ? ಅಂಥದ್ದು ಏನಾಗಿದೆಯಪ್ಪ ಬಿಹಾರದಲ್ಲಿ? ಮಹಾಗಠಬಂಧನ್ ಏನೋ 32ರಿಂದ 49 ಇಳಿಯುವಂಥದ್ದು, NDA 184ರಿಂದ 209ಕ್ಕೆ ಇರುವಂಥದ್ದು ಏನಾಗಿದೆ ಬಿಹಾರದಲ್ಲಿ? ಇದನ್ನು ತಗೊಳ್ಳೇಬೇಡಿ, ಇದು ಯಾರೋ ಎಕ್ಸಾಜರೇಟೆಡ್ ನಂಬರ್ಗಳನ್ನು ಕೊಟ್ಟಿದ್ದಾರೆ, ಅವ್ರ ಕಡೆ ಅವರೇ ಇರಬೇಕು ಅಂಥೇಳಿ ಎತ್ತಿಟ್ಬಿಟ್ಟೆ ನಾನು ಪಕ್ಕಕ್ಕೆ. ಅದನ್ನು ಇವತ್ತು ಹುಡುಕಿಸಿ ಮತ್ತೆ ತಗೊಂಡು ಬಂದಿದ್ದು. ಸ್ಪಾಟ್ ಆನ್ ಹೇಳಿದವ್ರು ಇವರೇ. ನಿಮಗೆ ತೋರಿಸೋಣ ಅಂದರೆ ಅದರದ್ದು ಗ್ರಾಫಿಕ್ಸ್ ಸಹಿತ ಇಲ್ಲ, ಯಾಕಂದ್ರೆ ನಾವು ಅದನ್ನು ಇದು ಅಸಾಧ್ಯ ಅಂತ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟಿದ್ವಿ. 184ರಿಂದ 209 NDA ಅಂತ ಹೇಳಿದ್ರು, 204 ಬಂದಿದೆ. 32ರಿಂದ 49 ಮಹಾಗಠಬಂಧನ್ ಅಂತ ಹೇಳಿದ್ರು, 33 ಬಂದಿದೆ. ಇತರೆ 1ರಿಂದ 5 ಅಂದಿದ್ರು, 6 ಬಂದಿದೆ. ಸ್ಪಾಟ್ ಆನ್ ಹೇಳದಂಥದ್ದು ಇದೆ. ಪೋಲ್ ಡೈರಿ ಅನ್ನುವಂಥ ಒಂದು ಏಜೆನ್ಸಿ, ಬುಲ್ಸ್ ಐ ಅಂತಾರಲ್ಲ ಹಂಗೆ ಹೇಳ್ತಿದ್ದನ್ನು. ನಮಗೆ ಧೈರ್ಯ ಬರಲಿಲ್ಲ ಆ ಸಂಖ್ಯೆಯನ್ನು ತೋರಿಸೋದಕ್ಕೆ, ಯಾವುದೋ ಒಂದು ಏಜೆನ್ಸಿ ಹಿಂಗೆ ಹೇಳಿದೆ ಅಂತ. ಅದನ್ನೂ ಸೇರಿಸ್ಕೊಂಡಿದ್ರೆ ಪೋಲ್ ಆಫ್ ಪೋಲ್ಸ್ ಜಾಸ್ತಿನಾರು ಆಗ್ತಿತ್ತು ಏನು. ಈಗ ಬನ್ನಿ, ರಿಸಲ್ಟ್ ಅಂತೂ ನಮ್ಮ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಿ. ಟೋಟಲ್ ನಂಬರ್ ಏನಾಗಿದೆ ಅಂತ 204, 33, 6. ಕೆಲವೊಂದಷ್ಟು ಇನ್ನೂ ಘೋಷಣೆ ಆಗಬೇಕಾಗಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಿದ್ದು. ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೇನು? NDA 200ಕ್ಕಿಂತ ಕೆಳಗಿಳಿಬಹುದು ಅಂತ ಅನ್ಸೋದಿಲ್ಲ. ಮಹಾಗಠಬಂಧನ್ 36, 37, 38ಕ್ಕಿಂತ ಮೇಲೆ ಹೋಗಬಹುದು ಅಂತೇನು ಅನ್ಸೋದಿಲ್ಲ. ನಾವು ಪ್ರದೀಪ್ ಗುಪ್ತಾ ಅವರ ಸಂಖ್ಯೆಗಳಿಗೆ ವೇಟ್ ಮಾಡ್ತಾ ಇದ್ವಿ. ಅವರು ಒಂದು ದಿವಸ ಲೇಟಾಗಿ ಕೊಡ್ತಾರೆ ಯಾವಾಗಲೂ, ನನಗಿನ್ನೂ ಟ್ಯಾಬ್ಯುಲೇಷನ್ ಮಾಡಬೇಕು ಅಂತ. ಅವರು ಹೇಳಿದ ಸಂಖ್ಯೆ ಹೆಂಗಿತ್ತು ಅಂದರೆ 1% ವೋಟ್ ಡಿಫ್ರೆನ್ಸ್ ಆಗಬಹುದು. 1% ವೋಟ್ ಡಿಫ್ರೆನ್ಸು NDA ಮಹಾಗಠಬಂಧನ್ಗಿಂತ ಮುಂದಿರುತ್ತೆ ಅಂತ ಹೇಳಿದರು. ಮಹಾಗಠಬಂಧನ್ 108 ತನಕ ಬರುತ್ತೆ. NDA ಮಿನಿಮಮ್ 121 ಕಳಿಸುತ್ತೆ, ಮ್ಯಾಕ್ಸಿಮಮ್ 145 ತನಕ ಹೋಗಬಹುದು ಅಂದಿದ್ರು ಅವರು. ಅದು ಹೋಯ್ತು. 1% ವೋಟ್ ಡಿಫ್ರೆನ್ಸ್ ಅಂದಿದ್ರು, ಇಲ್ಲಿ ನೋಡಿದ್ರೆ 10% ಆಗಿದೆ ವೋಟ್ ಡಿಫ್ರೆನ್ಸ್. 10% ಮತಗಳ ಅಂತರ ಮಹಾಗಠಬಂಧನ್ಗೂ NDAಗೂ ಮಧ್ಯದಲ್ಲಿ. ಇನ್ನೊಂದ್ಸಲ ವೋಟ್ ಶೇರ್ ತೋರಿಸ. 48% ಹೋಗಿದ್ದಾರೆ. ಇದಕ್ಕೆ ಆಟ್ರಿಬ್ಯೂಟರಿ ಫ್ಯಾಕ್ಟರ್ಸ್ ಏನು ಅನ್ನೋದು ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. 48% NDA, 38% ಮಹಾಗಠಬಂಧನ್, 14% ಇತರರು. ಒಂದು ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದದ್ದು, 2% ಜಾಸ್ತಿ ಆಯಿತು, 3% ಜಾಸ್ತಿ ಆಯಿತು, ವೇರಿಯೇಬಲ್ಸ್ಗಳನ್ನು ಲೆಕ್ಕ ಹಾಕ್ತಾರೆ ಎಲ್ಲರೂ. ಬಟ್ ಈ ಸಲ 10% ಜಾಸ್ತಿ ಆಗಿತ್ತು. ಇಲ್ಲಿ 10% ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದ್ದಕ್ಕೆ ಕಾರಣ ಏನಿತ್ತು? SIR, ಮತದಾರರ ಪಟ್ಟಿಯ ಆಮೂಲಾಗ್ರ ಪರಿಷ್ಕರಣೆ. 67 ಲಕ್ಷ ಮತದಾರರನ್ನ ಕೈಬಿಟ್ಟಿದ್ರು. 67 ಲಕ್ಷದ ಪೈಕಿ 48 ಲಕ್ಷ ಒಂದು ಸತ್ತೋಗಿದ್ದವರು ಅಥವಾ ಪರ್ಮನೆಂಟ್ಲಿ ಬಿಹಾರದಿಂದ ಹೊರಗಡೆ ಮೈಗ್ರೇಟ್ ಆಗಿ ಇನ್ನೆಲ್ಲೋ ಸೆಟ್ಲ್ ಆಗಿ ಅಲ್ಲಿ ವೋಟರ್ ID ಮಾಡಿಸ್ಕೊಂಡಿದ್ದವರು. 48 ಲಕ್ಷ ಅಲ್ಲಿ ಹೋಗ್ಬಿಟ್ಟಿತ್ತು. ಅದರ ಜೊತೆಗೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋದಕ್ಕೆ ಕಾರಣ ಇದು ಎಲೆಕ್ಷನ್ ಬಂದಿದ್ದು ಛತ್ ಪೂಜಾ ಸಂದರ್ಭದಲ್ಲಿ. ಛಟ್ ಪೂಜಾ ಅಂತಾರೆ. ಲಾಂಗ್ ಲೀವ್ ತಗೊಂಡು ಬಿಹಾರಿಗಳೆಲ್ಲ ಬಂದುಬಿಡ್ತಾರೆ ಅಲ್ಲಿ.
ಅವರ ವೋಟಿಂಗ್ ಆಗಿದ್ದಕ್ಕೆ 10% ಜಾಸ್ತಿ ಆಯಿತು. ಫಸ್ಟ್ ಫೇಸ್ನಲ್ಲಿ 65.08%, ಸೆಕೆಂಡ್ ಫೇಸ್ನಲ್ಲಿ 69.2% ಆಯಿತು. ಇದರದ್ದು ಆವರೇಜ್ ತೆಗೆದ್ರೆ 67.1%. ಕಳೆದ ಸಲ ಅದು 57% ಆಗಿತ್ತು ವೋಟಿಂಗ್. 10% ವೋಟಿಂಗ್ ಜಾಸ್ತಿ ಆಯಿತು. ಇದರ ಪರಿಣಾಮ ಏನು ಅನ್ನೋದು ಒಂದು ಲೆಕ್ಕಾಚಾರ ಇತ್ತು. ಇನ್ನೊಂದು, ಪುರುಷರಿಗಿಂತ ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ಹೊರಗಡೆ ಬಂದು ವೋಟ್ ಹಾಕಿದ್ರು. 62.8% ಪುರುಷರ ಮತದಾನ ಮಾಡಿದ್ರೆ 71.6% ಮಹಿಳೆಯರ ಮತದಾನ ಮಾಡಿದರು. ಮಹಿಳೆಯರ ವೋಟಿಂಗ್ ಜಾಸ್ತಿ ಆಗ್ತಿದೆ ಅಂತಂದರೆ ನಿತೀಶ್ ಕುಮಾರ್ ಜಿಂಗಲಾಲ ಅಂತ. ನಿತೀಶ್ ಕುಮಾರ್ಗೆ 100% ಗೊತ್ತು ಮಹಿಳೆಯರ ಪ್ರೀತಿ ಅಭಿಮಾನ ತಮ್ಮ ಬಗ್ಗೆ ಹೆಂಗಿದೆ ಅಂತ. 71.6% ಮಹಿಳೆಯರು ವೋಟ್ ಹಾಕಿತ್ತು. ಅಂತಿಮ ರಿಸಲ್ಟು ಇದು ಬಂದಿದೆ. ತುಂಬ ಅಂಕಿ ಸಂಖ್ಯೆಗಳಿದ್ದಾವೆ, ಅವುಗಳನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ನೀವು ಒಂಚೂರು ಬೋರ್ ಆಗ್ತೀರಿ. ಸ್ಟ್ರೈಕ್ ರೇಟು ಅದು ಇದು ಅಂತ. ನಿಮಗೆ ಏನು ಆಗಿದೆ, ಏನು ಆಗಿರಬಹುದು ಅನ್ನೋದ್ರದ್ದೊಂದು ಕಥೆ ಹೇಳಿಬಿಡ್ತೀನಿ. ಒಂದು, ಇದರಲ್ಲಿ ಪ್ರಶಾಂತ್ ಕಿಶೋರ್ ಫ್ಯಾಕ್ಟ್ರಿ ಏನಾಗುತ್ತೆ ಅನ್ನೋದರ ಬಗ್ಗೆ ದೊಡ್ಡ ಕುತೂಹಲ ಇತ್ತು. ಪ್ರಶಾಂತ್ ಕಿಶೋರನ್ನು ಪಕ್ಕಕ್ಕಿಟ್ಟು ಯಾರೂ ಈ ಚುನಾವಣೆಯ ಚರ್ಚೆಯನ್ನು ಮಾಡೋದಕ್ಕೆ ತಯಾರಾಗಿರಲಿಲ್ಲ. ಪ್ರಶಾಂತ್ ಕಿಶೋರ್ ಜನಸುರಾಜ್ ಅನ್ನುವ ಪಕ್ಷ ಕಟ್ಕೊಂಡು ವರ್ಷಗಳಿಂದ ಬಿಹಾರದ ಯಾತ್ರೆ ಮಾಡ್ತಾ ಇದ್ರು, ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ರು. ಎಲೆಕ್ಷನ್ ಹತ್ರ ಬಂದಂಗೆ ಪ್ರಶಾಂತ್ ಕಿಶೋರ್ರ ಬಗ್ಗೆ ಅಟ್ರಾಕ್ಟ್ ಆಗ್ತಾ ಇರುವ ಸಮೂಹ ಯಾವುದು ಅನ್ನೋದರ ಸ್ಟಡಿ ನಡೀತು. ಪೋಲ್ ಸ್ಟಾರ್ಗಳು ಮಾಡಿದ್ದಾರೆ ಅದನ್ನು. ಪ್ರಶಾಂತ್ ಕಿಶೋರ್ ಹೋದಲ್ಲಿ ಬಂದಲ್ಲಿ ಅವರ ಸುತ್ತಲೂ ಮೆತ್ತಾ ಇದ್ದವರು, ಸೇರ್ತಾ ಇದ್ದವರು ಯುವಕರು ಅಂದರೆ 18ರಿಂದ ಹಿಡಿದು 29-35 ತನಕ ಅನ್ಕೊಳ್ಳಿ. ಆ ವಯಸ್ಸಿನವ್ರು ಹೆಚ್ಚಾಗಿ ಪ್ರಶಾಂತ್ ಕಿಶೋರ್ ಜೊತೆಗೆ ಸೇರ್ತಾ ಇದ್ರು. ಅದು ಟೆನ್ಷನ್ ಯಾರಿಗೆ? ತೇಜಸ್ವಿ ಯಾದವ್ಗೆ. ಯಾಕಂದರೆ ಯುವ ಸಮುದಾಯ ಹೆಚ್ಚಿನ ಮಟ್ಟದಲ್ಲಿ ತೇಜಸ್ವಿ ಯಾದವ್ ಜೊತೆಗಿತ್ತು. ಎಲ್ಲಿ ಮಹಾಗಠಬಂಧನ್ ಓಟ್ಗಳನ್ನೇ ಇವರು ಒಡೆದು ಬಿಡ್ತಾರೇನೋ ಅನ್ನೋ ಆತಂಕ ಇತ್ತು. ಅದಾದ ಮೇಲೆ ಇನ್ನೊಂದು ಅನಾಲಿಸಿಸ್ ನಡೀತು. ಅಲ್ಲಿ ಸೇರ್ತಾ ಇದ್ದಂಥ ಯುವಕರ ಪೈಕಿ 18ರಿಂದ 35 ವರ್ಷದ ಯುವಕರ ಪೈಕಿ ಯಾವ ಜಾತಿಯವರಿದ್ದಾರೆ ಅಂತ ನೋಡಿದ್ರೆ ಒಬ್ಬ ಯಾದವನೂ ಇರಲಿಲ್ಲ. ಅಲ್ಲಿ ಒಬ್ಬ ಮುಸಲ್ಮಾನನೂ ಇರಲಿಲ್ಲ. ಯಾದವ್ ಮುಸಲ್ಮಾನ್ MY ಫ್ಯಾಕ್ಟರ್ ಮೇಲಲ್ವಾ ಮಹಾಗಠಬಂಧನ್ ನಿಂತದ್ದು. ಹಂಗಿದ್ರೆ ಮಹಾಗಠಬಂಧನ್ ಓಟ್ ಇವರು ತಗೊಳ್ತಾ ಇಲ್ಲ. ಪ್ರಶಾಂತ್ ಕಿಶೋರ್ ಎಷ್ಟು ಓಟ್ ತಗೋತಾರೋ ಅಷ್ಟು NDAಗೆ ಹೊಡ್ತಾ ಅಂತ ಬಂತು ಒಂದು ಲೆಕ್ಕಾಚಾರ. ಮೊದಲು ಚುನಾವಣಾ ಪೂರ್ವ ಸಮೀಕ್ಷೆಗಳ ನಡೆದಾಗ ಪ್ರಶಾಂತ್ ಕಿಶೋರ್ ಒಂದು 6ರಿಂದ 7% ಓಟ್ ತಗೋತಾರೆ ಅಂತಿತ್ತು. 6ರಿಂದ 7%. ನೀವು ಕರೆಕ್ಟಾಗಿ ನೋಡಿ, ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಕ್ಯಾಂಡಿಡೇಟು ಅಂತ ಮಹಾಗಠಬಂಧನವರು ಅನೌನ್ಸ್ ಮಾಡಿದ ತಕ್ಷಣ ಏನು ನಡೆದವಲ್ಲ ಸರ್ವೆಗಳು, ರಪ್ ಅಂತ 2% ಇಳಿತು ಜನಸುರಾಜ್ ಪಕ್ಷದ ಎಕ್ಸ್ಪೆಕ್ಟೆಡ್ ವೋಟ್ ಶೇರ್. ಮತದ ಪರ್ಸೆಂಟೇಜು 2% ರಪ್ ಅಂತ ಇಳಿದ್ಬಿಡ್ತು. ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಆಗ್ತಾ ಇದ್ದಂತೆ. ಅದು NDAಗೆ ಸಂತೋಷದ ಸುದ್ದಿಯಾಗಿತ್ತು. ಯಾಕೆ ಹೇಳಿ? ತೇಜಸ್ವಿ ಎನಿವೇಸ್ ಪ್ರಶಾಂತ್ ಕಿಶೋರ್ ಜೊತೆಗೆ ಯಾದವರು ಇರಲಿಲ್ಲ, ಮುಸ್ಲಿಮರು ಇರಲಿಲ್ಲ. ಮಹಾಗಠಬಂಧನದ ವೋಟ್ ಬ್ಯಾಂಕ್ ಅನ್ನುವಂಥದ್ದು ಏನಿದೆ ಅವ್ರು ಯಾರೂ ಅಲ್ಲಿ ಇರಲಿಲ್ಲ. 6ರಿಂದ 7% ಓಟ್ ತಗೊಳ್ತಾರೆ ಅಂತಿತ್ತು. ರಪ್ ಅಂತ 2% ಇಳೀತು. ಸಂತೋಷ ಆಗಿದ್ದು NDAನವ್ರಿಗೆ. ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಿಬಿಡ್ತಾರೆ. ಎಲೆಕ್ಷನ್ನಲ್ಲಿ ಕನ್ಸಾಲಿಡೇಷನ್ ಆದಂಗೆ ರಿವರ್ಸ್ ಕನ್ಸಾಲಿಡೇಷನ್ನು ಆಗುತ್ತೆ, ಆಂಟಿ ಕನ್ಸಾಲಿಡೇಷನ್ನು ಆಗುತ್ತೆ. ಅದೇ ಆಗಿದ್ದಲ್ಲಿ ಈ ಮೋದಿ ಅಮಿತ್ ಶಾ ಸೇರ್ಕೊಂಡು ಅದು ಎಷ್ಟರ ಮಟ್ಟಿಗೆ ಜಂಗಲ್ ರಾಜ್ ಮತ್ತು ಬಂದುಬಿಡುತ್ತೆ ಅಂತ ಹೇಳ್ತಾ ಹೋಗ್ಬಿಟ್ರು ಅಂದರೆ, ಒಂದು ಹೊಸ ಪ್ರಯತ್ನ ಆಗಲಿ, ಬಿಹಾರದ ರಾಜಕಾರಣದಲ್ಲಿ ಏನೋ ಬದಲಾವಣೆ ಬರುತ್ತೆ ಅಂತ ಪ್ರಶಾಂತ್ ಕಿಶೋರ್ ಜೊತೆಗೆ ಹೋಗಿ ನಿಂತಿದ್ರಲ್ಲ NDAದ ಮತದಾರರು, ಅಯ್ಯೋ ಎಲ್ಲಿ ಜಂಗಲ್ ರಾಜ ಬಂದುಬಿಡುತ್ತೇನೋ ಅಂತ ವಾಪಸ್ ಅವ್ರು NDA ಕಡೆ ಬಂದುಬಿಟ್ರು. ಆಗಿದ್ದು ಅದು ವಾಪಸ್ ಬಂದುಬಿಟ್ರು ಅವ್ರು NDA ಕಡೆ. ಆ ಜಂಗಲ್ ರಾಜ್ನ ಟ್ರಂಪ್ ಕಾರ್ಡು ಅದು ಎಷ್ಟು ನೀಟಾಗಿ ವರ್ಕ್ ಆಗಿದೆ ಈ ಚುನಾವಣೆಯಲ್ಲಿ ಅಂತಂದರೆ, ಯಾವುದೋ ನ್ಯಾಷನಲ್ ಚಾನಲ್ನಲ್ಲಿ ಬಿಹಾರದ ಒಬ್ಬ ನಾಯಕ ಮಾತಾಡ್ತಾ ಇದ್ದದ್ದನ್ನು, BJP ನಾಯಕ ಮಾತಾಡ್ತಾ ಇದ್ದದ್ದನ್ನು ನಾನು ನೋಡ್ತಾ ಇದ್ದೆ. ನಮ್ಮ ಸ್ಪರ್ಧೆ ಇರೋದು, ನಮ್ಮ ಫೈಟ್ ಇರೋದು ತೇಜಸ್ವಿ ಯಾದವ್ ಜೊತೆಗಲ್ಲ, ಲಾಲು ಪ್ರಸಾದ್ ಭೂತದ ಜೊತೆಗೆ ಅಂತ. ಲಾಲು ಪ್ರಸಾದ್ ಭೂತ ಅಂದರೆ ಲಾಲು ಪ್ರಸಾದ್ ಯಾದವ್ ಬದುಕಿದ್ದಾರೆ ಇನ್ನೂ,
ಏನು ಶತಮಾನೋತ್ಸವ ಆಚರಿಸ್ಕೊಳ್ಳಿ ಅವರು. ಭೂತ ಅಂದರೆ ಅವರ ಆಡಳಿತದ ಭೂತದ ಜೊತೆಗೆ ನಾವು ಸ್ಪರ್ಧೆ ಮಾಡ್ತಿರೋದು ಅಂತ. ನೋಡಿ ಹೆಂಗಿದೆ ಕ್ಯಾಚು. ಲಾಲು ಪ್ರಸಾದ್ ಆಡಳಿತ ಬಿಹಾರದಲ್ಲಿ ಮುಗಿದು 25 ವರ್ಷದ ಮೇಲಾಗಿತ್ತು. ಆವಾಗ ಏನಾಗಿತ್ತು ಅನ್ನುವುದನ್ನು ಬಿಹಾರದ ಯುವ ಮತದಾರ ಮರ್ತಿರಬಹುದು, ಯುವ ಮತದಾರನಿಗೆ ಗೊತ್ತೇ ಇರಲಿಕ್ಕಿಲ್ಲ. ಆದರೆ ಮಧ್ಯವಯಸ್ಕರಿಗೆ ತುಂಬ ಚೆನ್ನಾಗಿ ನೆನಪಿದೆ ಅದು. ಸಂಜೆ 6:30 7 ಗಂಟೆ ಆದರೆ ಹೆಣ್ಮಕ್ಳು ಒತ್ತಡಗಿಲ್ರಿ, ಗಂಡಸರು ಹೊರಗೆ ಓಡಾಡೋಕ್ಕಾಗ್ತಿರ್ಲಿಲ್ಲ. ಈಗ ಕೇಳಿದರೆ ಎಕ್ಸಾಜರೇಷನ್ ಅನ್ಸ್ಬಿಡುತ್ತೆ ನಿಮಗೆ, ಇವನು ಹಿಂಗೆ ಹೇಳ್ತಾನೆ ಅಂತ. ನಾನು ಹೇಳ್ತಾ ಇರೋದು 100% ಸತ್ಯವಾದ ಶುದ್ಧವಾದ ಮಾತನ್ನು ಹೇಳ್ತಿರ್ತೀನಿ. ನಾವು ಹೇಳ್ತಾ ಇದ್ದೀನಿ ಅವಾಗ ಏನಾಗಿತ್ತು ಎಲೆಕ್ಷನ್ನಲ್ಲಿ ಅಂತ, ರಾಜಕಾರಣದಲ್ಲಿ ಏನಾಗಿತ್ತು, ಬಿಹಾರದಲ್ಲಿ ಏನಾಗಿತ್ತು ಅಂತ. ಲಾಲು ಪ್ರಸಾದ್ ಯಾದವ್ ಮಗಳ ಮದುವೆ ಇತ್ತು, ಆ ಮೀಸಾದು ಮಗಳ ಮದುವೆ. ನಾನು ಹೇಳಿದ್ದೀನಿ, ಬೇಕಿದ್ರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನೀವು. ಮದುವೆ ದೊಡ್ಡ ಪ್ರಮಾಣದಲ್ಲಿ ಬರ್ತಾರಲ್ಲ, ದೇಶದ ತುಂಬ ಜನ ಬರ್ತಾರೆ, ನಾಯಕರುಗಳು ಬರ್ತಾರೆ. ಅವ್ರು ಫ್ಲೈಟಲ್ಲಿ ಬಂದು ಇಳಿತಾರೆ ಅಲ್ಲಿಗೆ ಪಾಟ್ನಾಕ್ಕೆ. ಅವರು ಓಡಾಡೋದಕ್ಕೆ ಗಾಡಿಗಳು ಬೇಕು. ಎಲ್ಲಿಂದ ತರ್ತಾರೆ ಅಷ್ಟು ಗಾಡಿಗಳನ್ನು? ಯಾವುದಾರ ಟ್ರಾವೆಲ್ ಏಜೆನ್ಸಿಗೆ ಹೇಳಿದ್ರು ಬಾಡಿಗೆ ಕೊಡ್ತಿದ್ರು, ಬಟ್ ಮುಖ್ಯಮಂತ್ರಿ ಆದವ್ರು ಬಾಡಿಗೆ ಕೊಡ್ಬೇಕಾ? RJDಯ ಕಾರ್ಯಕರ್ತರುಗಳು ಪಾಟ್ನಾ ಮತ್ತು ಬಿಹಾರದ ಬೇರೆ ಬೇರೆ ನಗರಗಳಲ್ಲಿದ್ದ ಹೊಸ ಹೊಸ ಗಾಡಿ ಶೋರೂಮ್ಗಳಿಗೆ ಹೋದರು. ಶೋರೂಮ್ಗಳಿರ್ತಾವಲ್ಲ, ಅಲ್ಲಿ ಹೋದ್ರು. ಎಷ್ಟಿದೆ ಗಾಡಿ ನಿಮ್ಮಲ್ಲಿ ಅಂತ ಕೀ ಕಿತ್ಕೊಂಡು ಗಾಡಿ ಓಡಿಸ್ಕೊಂಬಂದ್ಬಿಟ್ರು. ಅವನ್ನ ಮಾರೋದಕ್ಕೆ ಅಂತ ಶೋರೂಮ್ನಲ್ಲಿದ್ದಂಥ ಗಾಡಿಗಳು ಶೋರೂಮಿಗೆ ತಂದಿಡಬೇಕು ಅಂತ ಗೋಡೌನ್ನಲ್ಲಿ ಇಟ್ಟಂಥ ಗಾಡಿಗಳನ್ನು ತಗೊಂಬಂದ್ಬಿಟ್ರು. ಲಾಲು ಪ್ರಸಾದ್ ಯಾದವ್ ಮಗಳ ಮದುವೆಗೆ ಓಡಾಡಿಸಿ ವಾರ 10 ದಿವಸ 15 ದಿವಸ ಓಡಾಡಿಸಿ ವಾಪಸ್ ತಗೊಂಡೋಗಿ ಕೊಟ್ಟು ಮಾರ್ಕಳಿ ಉನ್ನ ಅಂತ ಒಂದೊಂದು ಗಾಡಿ 1000 ಕಿಲೋಮೀಟ್ರ್ ಓಡಿಬಿಟ್ಟಿದ್ವು ಮೀಸಾ ಭಾರತಿ ಮದುವೆಯಲ್ಲಿ. ಲಾಲು ಪ್ರಸಾದ್ ಯಾದವ್ ಪುತ್ರಿಯ ಮದುವೆ ಅಂದರೆ ಜಂಗಲ್ ರಾಜ್ ಅಂದರೆ ಅದು. ಇದು ಹಿಂಗೆ ಆಗಿತ್ತಂತೆ ಅಂತ ಹೇಳ್ತಾ ಇಲ್ಲ ನಾನು, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ನಲ್ಲಿ ಹೇಳ್ತಾ ಇದ್ದೀನಿ. ಮೀಸಾ ಮದುವೆ ಶಾಪಿಂಗಿಗೆ ಅಂತ ಹೋಗ್ತಾ ಯಾವ್ದಾರು ಜ್ಯುವೆಲ್ರಿ ಶಾಪ್ ಚೆನ್ನಾಗಿ ಕಾಣಿಸ್ತದೆ, ಗಾಡಿ ನಿಲ್ಲಿಸೋ ಅನ್ನೋದು ಡ್ರೈವರಿಗೆ. ಒಳಗೆ ಹೋಗೋದು, ಅದೊಂದು ನೆಕ್ಲೆಸ್ ಕೊಡು, ಇದೊಂದು ಇಯರ್ ರಿಂಗ್ಸ್ ಕೊಡು, ಅದು ಕೊಡು, ಇದು ಕೊಡು ಅಂಥೇಳಿ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಡಿಕ್ಕಿಲಿ ಇಟ್ಕೊಂಡು ಹೋಗ್ಬಿಡೋದು. ದುಡ್ಡು ಮುಖ್ಯಮಂತ್ರಿಯ ಮಗಳ ಹತ್ರ ದುಡ್ಡು ಕೇಳೋಕ್ಕಾಗತ್ತಾ? ವಾರಗಟ್ಟಲೆ ಜ್ಯುವೆಲ್ರಿ ಶಾಪ್ಗಳು ಓಪನ್ನೇ ಮಾಡಲಿಲ್ಲ. ನಮ್ಮ ಕಡೆ ಬಂದುಬಿಟ್ರೆ ಏನು ಮಾಡೋದು ಅಂತ. ಮಧ್ಯಾಹ್ನ ಹಿಂಗೆಲ್ಲ ಆಗಿತ್ತು ಬಿಹಾರದಲ್ಲಿ ಅನ್ನೋದನ್ನು ಹೇಳ್ತಾ ಇದ್ದಾಗ ಒಬ್ಬ ರಿಟೈರ್ಡ್ IPS ಆಫೀಸರ್ ನಂಗೆ ಮೆಸೇಜ್ ಹಾಕಿದ್ರು. ಕರ್ನಾಟಕ ಕೇಳ್ರಿ, ಇಲ್ಲೇ ನೌಕರಿ ಮಾಡಿ ರಿಟೈರ್ಡ್ ಆಗಿದ್ದಾರೆ ಅವರು. ಅವ್ರ ಜೊತೆ ದಿನ ಬೆಳಗ್ಗೆ ಕರ್ನಾಟಕದವರೇ ಬಿಹಾರ್ನಲ್ಲಿ ಸರ್ವಿಸ್ ಮಾಡಿದಂಥ ಅಧಿಕಾರಿ ಒಬ್ಬರು ದಿನ ಬೆಳಗ್ಗೆ ವಾಕಿಂಗ್ ಬರ್ತಾರಂತೆ. ಬಿಹಾರ್ ಗೌರ್ಮೆಂಟಿಗೆ ಕೆಲಸ ಮಾಡಿದವರು ಅವರು. ಅವ್ರು ಹೇಳ್ತಾ ಇದ್ರು, ಆ ಪೀರಿಯಡ್ನಲ್ಲಿ ಅದು ಅವಾಗ ಹೊಸದಾಗಿ ಕಾರ್ ಬಂದಿತ್ತು, ಮಾರುತಿ ಎಸ್ಟೀಮ್ ಕಾರು, ಮಾರುತಿ 1000 ಅಂತಿದ್ರು. ಅದಕ್ಕೆ ತಗೊಂಡಿದ್ರಂಥದ್ದು. ತಗೊಂಡು ಇನ್ನೂ 3-4 ತಿಂಗಳಾಗಿಲ್ಲ, ಕಳ್ಳತನ ಆಗ್ಬಿಡ್ತು ಕಾರು. ಇವ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ನನ್ನ ಕಾರ್ ಕಳ್ಳತನ ಆಗಿದೆ ಅಂತ. 6 ತಿಂಗಳು ದಿನ ಬೆಳಗಾದ್ರೆ ಪೊಲೀಸ್ ಸ್ಟೇಷನ್ಗೆ ಎಡ್ತಾಕಿದ್ರು, ನನ್ನ ಕಾರ್ ಕಳವಾಗಿದೆ ಅಂತ. ಪೊಲೀಸರು ಏನು ಎಲ್ಲಿದೆ ಅಂತಿಲ್ಲ, ಏನಿದೆ ಅಂತಿಲ್ಲ. 6 ತಿಂಗಳು ಆದಮೇಲೆ ಇವರು ಬಿಹಾರ ಗೌರ್ಮೆಂಟಿನ ಆಫೀಸರ್ ಅಲ್ಲ, ಮುಖ್ಯಮಂತ್ರಿಗಳ ಮನೆಯಲ್ಲಿ ಒಂದು ಸಭೆ ಅಂತ ಕರೆದ್ರಂತೆ, ಇವ್ರನ್ನ ಮೀಟಿಂಗಿಗೆ ಕರೆದ್ರಂತೆ. ಇವ್ರು ಹೋಗಿದ್ದಾರೆ ಮೀಟಿಂಗು ಲಾಲು ಪ್ರಸಾದ್ ಯಾದವ್ ಜೊತೆ ಮೀಟಿಂಗ್ ಮುಗಿಸ್ಕೊಂಡು ಹೊರಗೆ ಬಂದ್ರಂತೆ. ಹೊರಗಡೆ ಇವ್ರದೇ ಕಾರ್ ನಿಂತ್ಕೊಂಡಿದೆ, ಅಲ್ಲಿ ಮುಖ್ಯಮಂತ್ರಿಗಳ ಮನೆ ಕಾಂಪೌಂಡ್ ಒಳಗಡೆ ಕಾರ್ ನಿಂತ್ಕೊಂಡಿದೆ. ಅಯ್ಯೋ ನನ್ನ ಕಾರು ಅಂತ ವಾಪಸ್ ಮುಖ್ಯಮಂತ್ರಿಗಳ ಹತ್ರ ಓಡೋಗಿ ನಮಸ್ಕಾರ ಮಾಡಿ ಹೇಳಿದ್ರಂತೆ, ನನ್ನ ಕಾರ್ ಕಳ್ಳತನ ಆಗಿದೆ, 6 ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ದಿನ ಎಡ್ತಾಕ್ತಿದ್ದೀನಿ, ಏನೂ ಸಿಕ್ಕಿಲ್ಲ ನನ್ನ ಕಾರು, ನಿಮ್ಮ ಕಾಂಪೌಂಡ್ ಒಳಗೆ ನಿಂತಿದೆ. ಅಂದರೆ ಲಾಲು ಪ್ರಸಾದ್ ಯಾದವ್ ಕರೆದು ಕೇಳಿದ್ರಂತೆ, ಯಾರು ತಂದಿದ್ದೀರಾ ಆ ಕಾರ್ನ ಅಂದ್ರಂತೆ. ಲಾಲು ಪ್ರಸಾದ್ ಯಾದವ್ OSD ಬಂದಂತೆ, ಇಲ್ಲ ನಾನು ತಂದಿದ್ದೀನಿ ಅಂತ. ಲಾಲು ಪ್ರಸಾದ್ ಯಾದವ್ ತಮ್ಮ OSDಗೆ ಬೈದಿದ್ದು, ನಿನಗೆ ಎತ್ಕೊಂಡು ಬರೋದಕ್ಕೆ ಬೇರೆ ಯಾರ್ದು ಕಾರ್ ಸಿಗಲಿಲ್ವಾ? ನಮ್ಮ ಸರ್ಕಾರಿ ಅಧಿಕಾರಿಯ ಕಾರೇ ಬೇಕಾಗಿತ್ತಾ ನಿನಗೆ? ಕೊಡೋದನ್ನ ವಾಪಸ್ಸು ಅಂದ್ರಂತೆ. ಆ OSD ಈ ಕರ್ನಾಟಕ ಮೂಲದ ಅಧಿಕಾರಿಯನ್ನು ಹೊರಗಡೆ ಕರ್ಕೊಂಬಂದು, ನನ್ನ ಮಗಳೇ ಓಡಿಸಿದಾಳೆ, ಜಾಸ್ತಿ ಏನು ಡ್ಯಾಮೇಜ್ ಮಾಡಿಲ್ಲ, ಒಂದು 50,000 ಕೊಟ್ಟು ತಗೊಂಡೋಗಿ ಅಂದ್ರಂತೆ. 50,000 ಕೊಟ್ಟು ತಗೊಂಡೋಗಿ ಅಂತ. ಇದನ್ನು ಒಬ್ಬ ರಿಟೈರ್ಡ್ IPS ಅಧಿಕಾರಿ ಇವತ್ತು ಮಧ್ಯಾಹ್ನ ನನ್ನ ನ್ಯೂಸ್ ನೋಡಿದ ನಂತರ ಹೇಳಿದ್ದು. ಹಿಂಗಿತ್ತು ಸರ್ ಜಂಗಲ್ ರಾಜ್ ಅಂತ. ಇವರು 50,000 ದುಡ್ಡು ಕೊಟ್ಟು ತಮ್ಮ ಕಾರನ್ನ ತಾವು ವಾಪಸ್ ತಗೊಂಡು ಹೋದ್ರಂತೆ ಮುಖ್ಯಮಂತ್ರಿಗಳ ಮನೆಯ ಕಾಂಪೌಂಡ್ನಿಂದ. ನಿತೀಶ್ ಕುಮಾರು ಮೋದಿ ಈ ಚುನಾವಣಾ ಪ್ರಚಾರದಲ್ಲಿ ಮಾಡಿದ ಅತಿ ದೊಡ್ಡ ನರೇಟಿವ್ ಸೆಟ್ಟಿಂಗ್ ಏನು ಅಂದರೆ, ಹುಷಾರ್, ಆ ಕಾಲ ಮತ್ತೆ ಬಂದು ಬಿಡುತ್ತೆ ಅಂತ ಹೇಳಿಕೊಂಡು ಬಂದರು. ಜಂಗಲ್ ರಾಜ್.
40, 45, 50 ದಾಟದವ್ರಿಗೆಲ್ಲ ಅದು ಸ್ಪಷ್ಟವಾಗಿ ನೆನಪಿದೆ. ಅವರಲ್ಲೊಂದು ಆತಂಕ ಆಯಿತು. ಜೊತೆಗೆ ಗೌರ್ನಮೆಂಟ್ ಮಷಿನರಿ ಕೂಡ. ತೇಜಸ್ವಿ ಯಾದವ್ದೊಂದು ವಿಡಿಯೋ ವೈರಲ್ ಆಗ್ತಾ ಇದೆ, ನೋಡಿದ್ರೋ ಇಲ್ಲೋ ಗೊತ್ತಿಲ್ಲ ನೀವು. ಹಿ ವಾಸ್ ಯಂಗ್. ಹೋಳಿ ಹುಣ್ಣಿಮೆ ಪಾರ್ಟಿ ತಮ್ಮ ಫ್ರೆಂಡ್ಸ್ ಜೊತೆ ಸ್ಟೇಜ್ ಮೇಲೆ ಸೋಫಾ ಮೇಲೆ ಕೂತ್ಕೊಂಡಿರುವಾಗ ಪೊಲೀಸರ ಮುಂದೆ ಭದ್ರತೆಗೆ ಬಂದಿರ್ತಾರಲ್ಲ, ಮುಖ್ಯಮಂತ್ರಿಗಳ ಮಗ ಅಂತ. ಆ ಆಫೀಸರ್ಗೆ ಹೇಳೋದು ಈ ಮನುಷ್ಯ, ಡಾನ್ಸ್ ಮಾಡು ಅಂತ. ಬುರಾ ನಾ ಮಾನೋ ಹೋಲಿ ಹೈ, ಡಾನ್ಸ್ ಕರೋ, ನೈ ಕರೋಗೆ ತೋ ಸಸ್ಪೆಂಡ್ ಹೋ ಜಾओगे ಅಂತ. ಲಿಟ್ರಲಿ ಹುಡುಕು ನೋಡಿ, ಆ ವಿಡಿಯೋ ಸಿಗ್ಬೋದು ನಿಮಗೆ. ಲಿಟ್ರಲಿ ಯಾವಾಗ ನರೇಂದ್ರ ಮೋದಿ ನಿತೀಶ್ ಕುಮಾರ್ ಸೇರ್ಕೊಂಡು ಜಂಗಲ್ ರಾಜ್ ವಾಪಸ್ ಬರ್ಬೋದು ಅಂದ್ರಲ್ಲ, ಸರ್ಕಾರಿ ನೌಕರರೇ ಕಂಗಾಲಾಗ್ಬಿಟ್ರು. ಏನಿದು ಕತೆ ಹಿಂಗಾಗ್ಬಿಟ್ರೆ ಅಂತ. ಆ ಆತಂಕವನ್ನು ಬಿತ್ತುವಲ್ಲಿ ಯಶಸ್ವಿಯಾಯಿತು NDA, ಅದನ್ನು ನೆನಪಿಸುವಲ್ಲಿ ಯಶಸ್ವಿಯಾಯಿತು. ತೇಜಸ್ವಿ ಯಾದವ್ ಒಂದು ಕಡೆ ಮೋದಿ ನಿತೀಶ್ ಕುಮಾರ್ ಜೊತೆ ಬಡದಾಡ್ಬೇಕಾ, ಇನ್ನೊಂದು ಕಡೆ ಅವರ ಬೆನ್ನಿಗೆ ಬೇತಾಳದಂತೆ ತಾಗಿಕೊಂಡಿರುವಂಥ ಅವರ ಅಪ್ಪನ ಇಮೇಜ್ ಜೊತೆಗೆ ಬಡದಾಡ್ಬೇಕಾ. ಎರಡೆರಡು 2 ವೇ ಫೈಟ್ ಮಾಡಬೇಕಾಗಿ ಬಂತು ತೇಜಸ್ವಿ ಯಾದವ್. ಅಪ್ಪನ ಅಂಥ ಇಮೇಜು ಎದುರುಗಡೆ ಘಟಾನುಘಟಿಗಳಾದಂಥ ಮೋದಿ ನಿತೀಶ್ ಕುಮಾರ್. ಹೈರಾಣ ಆಗ್ಬಿಟ್ರು ಅವರು. ಅನ್ಕೊಂಡಿದ್ದೇ ಒಂದು, ಆಗಿದ್ದೇ ಒಂದು. ಈ ಮಧ್ಯದಲ್ಲಿ ಅವರ ಮೈತ್ರಿಕೂಟದಲ್ಲಿ ಸಮಸ್ಯೆಗಳು. ಮೈತ್ರಿ ಎಷ್ಟು ಸರ್ಕಸ್ ಮಾಡ್ಬೋದೋ ಮಾಡ್ತಾ ಪಾಪ ಹುಡುಗ. ಮೈತ್ರಿಕೂಟದ ಸಮಸ್ಯೆ ಇತ್ತು. ರಾಹುಲ್ ಗಾಂಧಿ ಮೂಡಿ ಮನುಷ್ಯ, ಹಂಗೆ ಬಂದರೆ ಹಂಗೆ, ಹಿಂಗೆ ಬಂದರೆ ಹಿಂಗೆ. ಅದೊಂದು ಮತಾಧಿಕಾರ ಯಾತ್ರೆ ಅಂತ ಶುರು ಮಾಡ್ಕೊಂಡ್ರು. ಚೆನ್ನಾಗಾಯ್ತು ಆ ಯಾತ್ರೆ. ಹಂಗೆ ನೋಡಿದ್ರೆ ಎಷ್ಟು 110 ಕ್ಷೇತ್ರಗಳಿಗೆ ಹೋದರು. ಬಿಹಾರದಲ್ಲಿ ಎಷ್ಟು 38 ಜಿಲ್ಲೆಗಳು ಬರ್ತವೆ. ಅವುಗಳ ಪೈಕಿ 28-30 ಜಿಲ್ಲೆಗಳಿಗೆ ಹೋದರು. 110 ವಿಧಾನಸಭಾ ಕ್ಷೇತ್ರಗಳಿಗೆ ಹೋದರು. ಭರ್ಜರಿ ಯಾತ್ರೆ. ಆ ಯಾತ್ರೆಯ ವೇದಿಕೆಯ ಮೇಲೆ ನಿಂತ್ಕೊಂಡು ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಮೇರೆ ಭಾಯಿ ಹೇ ಅನ್ನೋರು. ರಾಹುಲ್ ಗಾಂಧಿ ತಿರುಗೇ ನೋಡ್ತಿರಲಿಲ್ಲ ತೇಜಸ್ವಿ ಯಾದವ್ ಕಡೆ. ಆ ಆ್ಯಟಿಟ್ಯೂಡ್ ನೋಡಿದ್ರೆ ಲೆಕ್ಕಾಚಾರಕ್ಕೆ ಬಿಹಾರದಲ್ಲಿ ಕಾಂಗ್ರೆಸ್ಸು RJDಯ ಬಾಲಂಗೋಚಿ ಥರದ ಪಕ್ಷ, ಸಣ್ಣ ಪಕ್ಷ. ಅದು ವೇದಿಕೆಯ ಮೇಲಿನ ಆ್ಯಟಿಟ್ಯೂಡ್ ನೋಡಿಬಿಟ್ರೆ RJDನೇ ಕಾಂಗ್ರೆಸ್ಸಿಗೆ ಬಾಲಂಗೋಚಿ ಥರದ ಪಕ್ಷ ಏನೋ ಅನ್ನೋ ಹಂಗಿತ್ತು. ರೆಸಿಪ್ರೊಕೇಟ್ ಮಾಡ್ತಿರ್ಲಿಲ್ಲ ರಾಹುಲ್ ಗಾಂಧಿ. ಯಾತ್ರೆ ಮುಗಿಸಿದ್ರು. ಅಂತೂ ಇಂತೂ ಯಾತ್ರೆ ಆಯಿತು. ಒಂದು ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಮೋದಿ ತಾಯಿಯ ಬಗ್ಗೆ ಅತ್ಯಂತ ಕೆಟ್ಟ ಘೋಷಣೆಗಳು ಬಂದವು. ಆ ಯಾತ್ರೆ ಮುಗಿಸ್ಕೋದು ಹೋದಂಥ ರಾಹುಲ್ ಗಾಂಧಿ 55 ದಿವಸ ಮತ್ತೆ ಬಿಹಾರ ಕಡೆ ಬರಲೇ ಇಲ್ಲ. 55 ದಿವಸ ಬರಲಿಲ್ಲ ಬಿಹಾರಕ್ಕೆ ಅವರು. ಮತ್ತೆ ಆಮೇಲೆ ಬಂದು ಒಂದಷ್ಟು ಯಾತ್ರೆ ಸಮಾವೇಶ ಹಂಗು ಹಿಂಗು ಮಾಡಿದ್ರು. ಆ 55 ದಿವಸದ ಮಧ್ಯದಲ್ಲಿ ಸೀಟ್ ಶೇರಿಂಗ್ ಆಗ್ಬೇಕಲ್ಲ. 243 ಟೈಮ್ ಆಯಿತು. ಇರಿ ಒಂದು ಮುಗಿಸ್ಕೊಂಬರ್ತೀನಿ. ಇವತ್ತಿನ ರಿಸಲ್ಟಿಗೆ ನಾನು ಅರ್ಥ ಮಾಡ್ಕೊಂಡಂಗೆ ಕಾರಣ ಏನು ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಇದು ಹೇಳ್ತಾ ಇದ್ದೆ ನಾನು ನಿಮಗೆ, ಏನು ಮತಾಧಿಕಾರ ಯಾತ್ರೆ ಆಯಿತು ಅಂತ. ಯಾತ್ರೆ ಬಹಳ ಚೆನ್ನಾಗಿತ್ತು. ಆ ಯಾತ್ರೆಗೆ ಸೇರಿದ್ದ ಜನರನ್ನು ನಾವು ಕುತ್ಕೊಂಡು ಟಿ ವಿಲಿ ನೋಡ್ತಿದ್ವಲ್ಲ, ವೇವ್ ಎದ್ದು ಬಿಟ್ಟಿದೆ ಅಂದ್ಕೊಂಡ್ವಿ ನಾವು. ಮಹಾಗಠಬಂಧನ್ ಪರವಾಗಿ, ತೇಜಸ್ವಿ ಯಾದವ್ ಕಾಂಗ್ರೆಸ್ ಪರವಾಗಿ ಒಂದು ವೇವ್ ಥರ ಎದ್ದು ಬಿಟ್ಟಿದೆ ಅಂತ ಅಂದ್ಕೊಂಡಿದ್ವಿ. ಈ ರಿಸಲ್ಟ್ ನೋಡಿದ ಮೇಲೆ ಅವ್ರೇನು ಬಂದಿದ್ದ ಜನನೋ ತಂದಿದ್ದ ಜನನೋ ಒಂದು ಅರ್ಥ ಆಗ್ತಿಲ್ಲ. ಅದರಲ್ಲಿ ಸ್ವಲ್ಪ ಎಡವಟ್ಟು ಆಯಿತು. ಯಾತ್ರೆ ಭಾಳ ಚೆನ್ನಾಗಾಯಿತು. ಜನರ ಮನಸ್ಸಿನಲ್ಲಿ ಒಂದು ಸಂಶಯವನ್ನು ಬಿತ್ತುವಲ್ಲಿ ಅವರು ಯಶಸ್ವಿಯಾದರು. ನಿಮ್ಮ ಓಟ್ ಕದ್ದು ಬಿಡ್ತಾರೆ ಅಂತ. ಒಂದು ಆ ಯಾತ್ರೆ ಮುಗಿಸಿ ಹೋದ ರಾಹುಲ್ ಗಾಂಧಿ 55 ದಿವಸ ಬಿಹಾರ ಕಡೆ ಬರಲಿಲ್ಲ. ಅದರ ಮಧ್ಯದಲ್ಲಿ ಸೀಟ್ ಶೇರಿಂಗ್ ಆಗಬೇಕಲ್ಲ ಇವ್ರದ್ದು. 243 ವಿಧಾನಸಭಾ ಕ್ಷೇತ್ರ ಇದೆ. ಅದರಲ್ಲಿ ಮಹಾಗಠಬಂಧನ್ನಲ್ಲಿ ಪಕ್ಷಗಳಿದ್ದಾವೆ. RJD, ಕಾಂಗ್ರೆಸ್ಸು, VIP, ಕಮ್ಯುನಿಸ್ಟ್ ಪಕ್ಷಗಳದೇ ಒಂದು ಗುಂಪಿದೆ. ಅವರೆಲ್ಲ ನಮಗಿಂತಿಷ್ಟು ಅಂತ ಮಾಡ್ಕೋಬೇಕಲ್ಲ. ಅದನ್ನು ಮಾಡ್ಕೊಳ್ಳೋ ಟೈಮಿಗೆ ಸ್ವಲ್ಪ ಕಾಂಗ್ರೆಸ್ನವ್ರು ಒಂಚೂರು ದೊಡ್ಡ ಮನಸ್ಸು ತೋರಿಸ್ಬೇಕಾಗಿತ್ತು. ಯಾಕಂದರೆ ಸ್ಟ್ರೈಕ್ ರೇಟ್ ಕಡಿಮೆ ಇದೆ ಅಲ್ಲ ಅವ್ರದ್ದು. ಹೇಳೋದಕ್ಕೊಂದು ನ್ಯಾಷನಲ್ ಪಾರ್ಟಿ, ಬಟ್ ಬಿಹಾರದಲ್ಲಿ ಸ್ಟ್ರೈಕ್ ರೇಟ್ ಕಡಿಮೆ ಇದೆ. ಹಂಗೆ ನೋಡಿದ್ರೆ ನೀವು ಲಾಸ್ಟ್ ಎಲೆಕ್ಷನ್ ಇತ್ತಲ್ಲ,
ಈ ಚುನಾವಣೆಗಿಂತಲೂ ತೇಜಸ್ವಿ ಯಾದವ್ ಹವಾ ಜಾಸ್ತಿ ಆಗಿದ್ದು ಲಾಸ್ಟ್ ಎಲೆಕ್ಷನ್ನಲ್ಲಿ. ಕಾಂಗ್ರೆಸ್ ಒಂದು ಸ್ವಲ್ಪ ಗಾಡಿ ಎಳೆದಿದ್ರೆ, ಶ್ರಮ ಹಾಕಿ ಎಳೆದಿದ್ರೆ ಲಾಸ್ಟ್ ಟೈಮ್ ಅಧಿಕಾರಕ್ಕೆ ಬಂದುಬಿಟ್ಟಿರೋದು ಮಹಾಗಠಬಂಧನ್. ಲಾಸ್ಟ್ ಟೈಮ್ ಎಷ್ಟು 72 ಸೀಟ್ ತಗೊಂಡ್ರು, ಗೆದ್ದಿದ್ದು 19 ಗೆದ್ದುಬಿಟ್ರು. ಕಾಂಗ್ರೆಸ್ಸಿನ ಸ್ಟ್ರೈಕ್ ರೇಟ್ ಕಡಿಮೆ ಆಗಿದ್ದು ಇಡೀ ಮಹಾಗಠಬಂಧನ ಕೊಡ್ತಾ ಬಿತ್ತು. ಈ ಸಲ ನಮಗೆ ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಬೇಕು ಅಂತ ಹಠ ಹಿಡ್ಕೊಂಡು ಕೂತ್ಕೊಂಡ್ರಿ ಅವರು. ತೇಜಸ್ವಿ ಯಾದವ್ ಅರೆ ನಾನು ಫ್ರಂಟ್ ರನ್ನರು, ನನ್ನ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಆಗುತ್ತೆ ಅನ್ನೋ ವಾತಾವರಣ ಇದೆ, ಅಂಥದ್ರಲ್ಲಿ ನಿಮಗೆ ಯಾಕೆ ಜಾಸ್ತಿ ಕೊಡಬೇಕು ಅಂತ ತೇಜಸ್ವಿ ಯಾದವ್ ಹಠ ಹಿಡಿದ್ರು. ಅದು ಬಗೆಹರಿಲಿಲ್ಲ. ಎಲೆಕ್ಷನ್ ಡೇಟ್ ನೋಡಿದ್ರೆ ಹತ್ರ ಬರ್ತಾ ಇದೆ. ತೇಜಸ್ವಿ ಯಾದವ್ ಒಂದು ಹಂತದಲ್ಲಿ ಹೋಗಿ ದಿಲ್ಲಿಗೆ ಕೂತ್ಕೊಂಡ್ರು, ಮಾತುಕತೆ ಮಾಡಿ ಫೈನಲ್ ಮಾಡ್ಬಿಡೋಣ ಅಂತ. ತೇಜಸ್ವಿ ಯಾದವ್ ಫೋನೇ ರಿಸೀವ್ ಮಾಡಲಿಲ್ವಂತ. ಇವ್ರು ಯಾರು ಫೋನೇ ರಿಸೀವ್ ಮಾಡಲಿಲ್ಲ. ಫಸ್ಟ್ ಫೇಸ್ ಎಲೆಕ್ಷನ್ನಿನ ನಾಮಿನೇಷನ್ ಶುರು ಆಗ್ಬಿಡ್ತು. ಇವ್ರದ್ದು ಸೀಟ್ ಶೇರಿಂಗೇ ಮುಗಿದಿಲ್ಲ, ಒಂದು ಒಪ್ಪಂದಕ್ಕೆ ಬಂದಿಲ್ಲ, ಅವರು ಒಂದು ಹಂತಕ್ಕೆ ಬಂದೇ ಇಲ್ಲ ಅದು. ಆಮೇಲೆ ತಮ್ಮ ಪಾಡಿಗೆ ತಾವು ನಾಮಿನೇಷನ್ ಫೈಲ್ ಮಾಡಿದ್ರು. ಅಶೋಕ್ ಗೆಹ್ಲೋಟ್ ಬಂದೇನೋ ಒಂದು ಹೊಂದಾಣಿಕೆ ಮಾಡಿದ್ರು. ಅದು ಜನರ ಮನಸ್ಸಿನಲ್ಲಿ ಒಂದು ಸಂಶಯ ಬಿತ್ತುಬಿಡ್ತು, ಇವರೇ ಒಗ್ಗಟ್ಟಿಲ್ಲ ಅಂತ. ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಸ್ವಲ್ಪ ಮುಂಚೆನೇ ಅನೌನ್ಸ್ ಮಾಡಿದ್ರೆ ಏನಾಗ್ತಿತ್ತು ಅದನ್ನೂ ಡಿಲೇ ಮಾಡಿದ್ರು. ಎಲ್ಲ ಆಗಿ ಲಾಸ್ಟಿಗೆ ಏನಾಯ್ತು ನೋಡಿ, 243 ಕಾನ್ಸ್ಟಿಟ್ಯೂಯೆನ್ಸಿ ಇವ್ರದ್ದು ಟೋಟಲ್ ಬಿಹಾರದಲ್ಲಿ. ಬಟ್ ಮಹಾಗಠಬಂಧನ ಅಭ್ಯರ್ಥಿಗಳು ಎಷ್ಟು ಅಂದರೆ 255. 12 ಕ್ಷೇತ್ರದಲ್ಲಿ ಡಬಲ್ ನಾಮಿನೇಷನ್ ಮಾಡಿಬಿಟ್ಟಿದ್ರು. ಕಾಂಗ್ರೆಸ್ಸು ನಾಮಿನೇಷನ್ ಹಾಕಿದೆ, RJDನೂ ಹಾಕಿದೆ. 12 ಕಾನ್ಸ್ಟಿಟ್ಯೂಯೆನ್ಸಿ ಆಗಿಬಿಡ್ತು. ನಾಮಿನೇಷನ್ ವಾಪಸ್ ತಗೊಳ್ಳೋ ಟೈಮ್ ಬಂದಾಗ ಯಾರು ತಗೊಳ್ಳೇ ಇಲ್ಲ ಅಲ್ಲಿ ವಾಪಸ್ಸು. ಆಮೇಲೆ ಏನಂದ್ರು, ಫ್ರೆಂಡ್ಲಿ ಫೈಟ್, ನಮ್ಮದು ಫ್ರೆಂಡ್ಲಿ ಫೈಟ್ ಅಂತ ಹೇಳೋದಕ್ಕೆ ಫ್ರೆಂಡ್ಲಿ ಫೈಟು, ಸೂಯಿಸೈಡ್ ಅಲ್ಲದು. ಇನ್ನೂ ಕರೆಕ್ಟಾಗಿ ಲೆಕ್ಕ ಸಿಗಬೇಕು. ಅದು 12, ನನ್ನ ಪ್ರಕಾರ 12ರಲ್ಲಿ 10 ಕಳ್ಕೊಂಡಿರ್ತಾರೆ ಇವರು ಆ ಫ್ರೆಂಡ್ಲಿ ಫೈಟ್ನ ಗೊಂದಲದಲ್ಲಿ. 10 ಸೋತಿರ್ತಾರೆ 12ರಲ್ಲಿ. ಇದು ಮೈತ್ರಿಯಲ್ಲಿ ಆದ ಗೊಂದಲ. ಆ ಗೊಂದಲ ಜನರಿಗೆ ರಾಂಗ್ ಮೆಸೇಜಸ್ ಕಳಿಸ್ತು. ಹೋಗಲಿ, ಮತಗಳ್ಳತನ ಹೇಳ್ತಾ ಬಂದ್ರಲ್ಲ, ಅದನ್ನು ಸಸ್ಟೈನ್ ಮಾಡಬೇಕಾಗಿತ್ತು. ಇಟ್ ಈಸ್ ಅ ನರೇಷನ್ ಕ್ರಿಯೇಷನ್ ರೀ, ಅದ್ರ ಬಗ್ಗೆ ಡೌಟೇ ಬೇಡ. ಒಂದು ನರೇಟಿವ್ ಬಿಲ್ಡ್ ಮಾಡೋ ಪ್ರಯತ್ನ ಅದು. ಅದರಲ್ಲಿ ಏನಾದ್ರು ಲಾಜಿಕ್ ಇತ್ತಾ, ತಥ್ಯ ಇದ್ದಿದ್ದು ಸುಪ್ರೀಂ ಕೋರ್ಟಿಗೆ ಹೋಗಿರೋರು. ಈಗ ಫಾರ್ ಎಕ್ಸಾಂಪಲ್ ಬಿಹಾರದಲ್ಲಿ SIR ಮಾಡ್ತೀವಿ ಅಂತ ಹೊರಟ್ರು ಎಲೆಕ್ಷನ್ ಕಮಿಷನ್ ಅವರು, ಮಾಡಿದ್ರು. ಆ ಮಾತು ಬೇರೆ. ಅದನ್ನು ಪ್ರಶ್ನೆ ಮಾಡ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋದ್ರಪ್ಪ, ಮಾಡಬೇಡಿ SIRನ ಅಂತ. ಎಲೆಕ್ಷನ್ ಕಮಿಷನ್ ಬಂದು ತನ್ನ ವಾದ ಮಂಡನೆ ಮಾಡ್ತು. ಫೈನಲಿ ಎಲ್ಲಿಗೆ ಬಂತು ಅಂದರೆ, ಆಧಾರ್ ಕಾರ್ಡನ್ನು ಪೌರತ್ವದ ದಾಖಲೆಯಾಗಿ ಸ್ವೀಕರಿಸಬಾರ್ದು, ಅಲ್ಲಿಗೆ ಬಂದು ನಿಂತು. ಎಲೆಕ್ಷನ್ ಕಮಿಷನ್ನು ನೋಡಿ 67 ಲಕ್ಷ ನಕಲಿ ಮತದಾರರಿದ್ದಾರೆ ಇಲ್ಲಿ ಅಂತ ಹೇಳಿ ಡಿಲೀಟ್ ಮಾಡಿಸಿದ್ರು. ಇವತ್ತು ಯಾರೋ ಮಾತಾಡ್ತಿದ್ದಾರೆ ಕರ್ನಾಟಕದ ನಾಯಕರುಗಳು, ಆ 67 ಲಕ್ಷ ಮತದಾರರು ಡಿಲೀಟ್ ಆಗಿರದೇ ಹೋಗಿದ್ರೆ ನಾವು ಚುನಾವಣೆ ಗೆದ್ದು ಬಿಡ್ತಿದ್ವಿ ಅಂತ. ಬಟ್ 67 ಲಕ್ಷ ಮತದಾರರು ಡಿಲೀಟ್ ಆದ್ರಲ್ಲ, ಅವರ ಪೈಕಿ ಒಬ್ಬ ನಿಜವಾದ ಮತದಾರ ಡಿಲೀಟ್ ಆಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡಲಿಲ್ಲ ಒಬ್ಬರು. ಒಬ್ಬ ನೋಡ್ರಿ ಇಲ್ಲಿ ಇದಾನೆ ಮತದಾರ, ಆತ ಪಕ್ಕಾ ಭಾರತೀಯ, ಆತನ ದಾಖಲೆಗಳು ಇಲ್ಲಿದ್ದಾವೆ, ಆದರೂ ಡಿಲೀಟ್ ಮಾಡಿದಿರಿ ಅಂತ ಒಂದು ಕಂಪ್ಲೇಂಟ್ ಆಗಲಿಲ್ಲ. SIR ವಾಸ್ ಸಕ್ಸಸ್ಫುಲ್. 10% ವೋಟಿಂಗ್ ಯಾಕೆ ಜಾಸ್ತಿ ಆಯ್ತು ಅಂದರೆ SIR ಮಾಡಿದ್ದಕ್ಕಾಯ್ತದು. ಇದೆಲ್ಲ ಜನರ ಮನಸ್ಸಿನಲ್ಲಿ ಇದೆಲ್ಲ ಮತಗಳ್ಳತನ ಅನ್ನೋದೇನೋ ಫೇಕ್ ನರೇಟಿವ್ ಅನ್ನೋ ರೀತಿ ಹುಟ್ಟಾಕ್ಬಿಡ್ತು. ಇನ್ನೊಂದು ಕಡೆ BJP ಅವ್ರದ್ದು ಆರಂಭದಲ್ಲಿ ಚಿರಾಗ್ ಪಾಸ್ವಾನ್ ಒಂಚೂರು ಹಠ ಹಿಡಿದು 29 ಕ್ಷೇತ್ರ ತಗೊಂಡ್ರು. ಬಟ್ ರಿಸಲ್ಟ್ ನೋಡಿ, 29ರಲ್ಲಿ 19 ಗೆದ್ದಿದ್ದಾರೆ. ಲುಕ್ ಅಟ್ ದಟ್ ಸ್ಟ್ರೈಕ್ ರೇಟ್ ಐಸೆ. 29 ತಗೊಂಡು 19 ಗೆದ್ದಿದ್ದಾರೆ ಚಿರಾಗ್ ಪಾಸ್ವಾನ್. ಆ ಮನುಷ್ಯಂದು ಬರೆದಿಡಬೇಕಾದಂಥ ಫೈಟ್ ಅದು. ಲಾಸ್ಟ್ ಎಲೆಕ್ಷನ್ NDAದಲ್ಲಿ ಇರಲಿಲ್ಲ ಚಿರಾಗ್ ಪಾಸ್ವಾನ್ 2020. ಲಾಸ್ಟ್ ಎಲೆಕ್ಷನ್ನಲ್ಲಿ 2020 ಎಲೆಕ್ಷನ್ ಪೀಕಲ್ಲಿದ್ದಾಗಲೇ ರಾಮ್ ವಿಲಾಸ್ ಪಾಸ್ವಾನ್ ತೀರ್ಕೊಂಡ್ರು. ಬಿಹಾರದ ದೊಡ್ಡ ದಲಿತ ನಾಯಕ. ತಂದೆಯ ಸಾವಿನ ಅನುಕಂಪ ಕೂಡ ಸಿಗಲಿಲ್ಲ ಚಿರಾಗ್ ಪಾಸ್ವಾನ್ಗೆ. ಬಟ್ 2020 ಎಲೆಕ್ಷನ್ನಲ್ಲಿ ಚಿರಾಗ್ ಪಾಸ್ವಾನ್ ಏಕೈಕ ಗುರಿ ನಿತೀಶ್ ಕುಮಾರರ JDU ಸೋಲ್ಸೋದಾಗಿತ್ತು. JDU ಎಲ್ಲೆಲ್ಲಿ ನಿಂತಿದೆ ಅಲ್ಲೆಲ್ಲ ಹೋಗಿ ಕ್ಯಾಂಡಿಡೇಟ್ ಹಾಕೋದು, ವೋಟ್ ಹೊಡೆಯೋದಕ್ಕೆ. 21 ಕ್ಷೇತ್ರದಲ್ಲಿ ನೇರವಾಗಿ JDUನ ಸೋಲಿಗೆ ಕಾರಣರಾದರು. ನೇರವಾಗಿ JDU ಸೋಲಿಗೆ ಕಾರಣ.
ಅಂದರೆ ಇನ್ನೊಂದು 3,000 ತಗೊಂಡ್ರೆ ಜೆ ಡಿ ಯು ಕ್ಯಾಂಡಿಡೇಟ್ ಗೆದ್ದು ಬಿಡ್ತಾರೆ ಅಂದ್ರೆ 4,000-5,000 ಇವರೇ ತಗೊಂಡ್ಬಿಡೋದು ಓಟು. ಹಂಗೆ ಮಾಡಿ ಜೆ ಡಿ ಯುನ ಸೋಲಿಸ್ಬಿಟ್ರು ಲಾಸ್ಟ್ ಟೈಮ್ ಅವ್ರು ಗೆದ್ದಿದ್ದು ಒಂದೇ. ಲೋಕ ಜನಶಕ್ತಿ ಪಕ್ಷ ಒಂದೇ ಸ್ಥಾನ ಗೆಲ್ತು. ಈ ಸಲ 19ಕ್ಕೆ ಬಂದಿದ್ದಾರೆ. ನಿಂತಿದ್ದೆ 29. ಲಾಸ್ಟ್ ಟೈಮ್ ಭಾಳ ಜಾಸ್ತಿ ನಿಂತಿದ್ರು. ಇದೆಲ್ಲ ಅಂದರೆ ಆರಂಭದಲ್ಲಿ ಚಿರಾಗ್ ಪಾಸ್ವಾನ್ ಒಂಚೂರು ಹಠ ಹಿಡಿದು ಗಲಾಟೆ ಮಾಡಿ 29 ಕ್ಷೇತ್ರ ತಗೊಂಡ್ರು. ಆಮೇಲೆ ಎಲ್ಲಿ ತನಕ ಬಂದುಬಿಟ್ರು ಅಂದರೆ ನರೇಂದ್ರ ಮೋದಿ ಅವರು ರಾಮ ಆದರೆ ನಾನು ಹನುಮಂತ ಅಂತ ಮಾತಾಡೋ ಲೆವೆಲಿಗೆ ಬಂದುಬಿಟ್ರು ಚಿರಾಗ್ ಪಾಸ್ವಾನ್. ಮೈತ್ರಿಯಲ್ಲಿ ಗೊಂದಲ ಇರಲಿಲ್ಲ. ಜಿತಿನ್ ರಾಮ್ ಮಾಂಜಿ ಪಕ್ಷ ಆಗಲಿ, HIM ಅಂತ ಹಿಂದೂಸ್ತಾನ್ ಆವಾಮಿ ಮೋರ್ಚಾ, ಅಲ್ಲಿ ಗೊಂದಲ ಇರಲಿಲ್ಲ ಮೈತ್ರಿಯಲ್ಲಿ. ಚಿರಾಗ್ ಪಾಸ್ವಾನ್ ಇವರ ಮೈತ್ರಿಕೂಟಕ್ಕೆ ಬರ್ತಾ ಇದ್ದಂತೆ, ಇದು ಪ್ಯೂರ್ಲಿ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಹೇಳ್ಬೇಕಂದ್ರೆ 6% ಓಟ್ ತಗೊಂಡ್ಬಂದರು. ಆ ಸಹಾನಿ, ಮುಖೇಶ್ ಸಹಾನಿ ಲಾಸ್ಟ್ ಎಲೆಕ್ಷನ್ ಇವ್ರ ಜೊತೆಗಿದ್ರು, NDA ಜೊತೆಗೆ ಮಿನಿಸ್ಟ್ರು. ಅವರು ಮೀನುಗಾರ ಕಮ್ಯುನಿಟಿ, ಮಲ್ಹಾರ್ ಅಂತ ಕರೀತಾರೆ. NDA ಬಿಟ್ಟು ಮಹಾಗಠಬಂಧನಕ್ಕೆ ಹೋದರು. ಮುಖೇಶ್ ಸಹಾನಿಯನ್ನು ಗೆದ್ದರೆ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಮಹಾಗಠಬಂಧನ್ ಅವರು ಅನೌನ್ಸ್ ಮಾಡಿದ್ರು. ಮುಖೇಶ್ ಸಹಾನಿ 2-3% ಓಟ್ ಇವರಿಂದ ತಗೊಂಡು ಹೋದರು ಅಂತ. ರಿಸಲ್ಟ್ನಲ್ಲಿ ಹಂಗೆ ಅನ್ನಿಸ್ತಾ ಇಲ್ಲ, ಅದು ತಗೊಂಡೇ ಹೋಗಿಲ್ವೇನೋ ಓಟು ಅನ್ನಿಸ್ತಾ ಇದೆ. ತಾತ್ಪರ್ಯ ಇಷ್ಟೇ, ಮಹಾಗಠಬಂಧನ್ ಇನ್ನಷ್ಟು ನೀಟಾಗಿ ಶಿಸ್ತುಬದ್ಧವಾಗಿ ಗೊಂದಲಕ್ಕೆ ಅವಕಾಶವಿಲ್ಲದಂತೆ ಸೀಟ್ ಶೇರಿಂಗ್ ಮಾಡಿಕೊಳ್ಳಬಹುದಾಗಿತ್ತು, ಮಾಡ್ಕೊಳ್ಳಿಲ್ಲ. ಅದನ್ನು NDAದವರು ನೀಟಾಗಿ ಮಾಡ್ಕೊಂಡ್ರು. ಈಗ ಗೆದ್ದಿದ್ದಕ್ಕೆ ಹೇಳ್ತಾ ಇದ್ದೀವಿ ಅಷ್ಟೇ. NDA ಸೋತಿದ್ರು ಇವ್ರ ಗೊಂದಲಗಳನ್ನು ಇವ್ರು ಹೇಳ್ತಿದ್ವಿ, ಸುಮ್ಮನೆ ಮಾತು ಹೇಳ್ತಾ ಇದ್ದೀನಿ. ಇನ್ನೊಂದು ಟ್ಯಾಕ್ಟಿಕಲ್ ಎರರ್ ಏನು ಮಾಡಿದ್ರು ಮಹಾಗಠಬಂಧನ್ನವರು ಅಂದರೆ, ಇದು 2 ತಿಂಗಳ ಹಿಂದಿನ ಮಾತು. ನಿತೀಶ್ ಕುಮಾರ್ನ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಟ್ರೋಲ್ ಮಾಡಿಬಿಟ್ರು. ವಯಸ್ಸಾಗಿದೆ, ಮುದುಕ, ಬುಡ್ಡ, ನೆನಪಿನ ಶಕ್ತಿನೇ ಇಲ್ಲ, ಕೂತ್ಕೊಂಡಿದ್ರೆ ಕೈ ನಡುಗ್ತವೆ, ವಿಪರೀತ ಟ್ರೋಲ್ ಮಾಡಿ ಹಾಕಿದ್ರು. ಅದನ್ನು ಬಿಹಾರದ ಜನಸಾಮಾನ್ಯ ಇಷ್ಟಪಡಲಿಲ್ಲ. ಯಾಕೆ ನಮ್ಮ ಮನೇಲಿ ವಯಸ್ಸಾದವ್ರು ಇಲ್ವಾ ಅನ್ನೋ ಥರ. ಅವರಿಗೆ ನಿತೀಶ್ ಕುಮಾರ್ ಬಗ್ಗೆ ಇರೋ ಒಂದು ಪಾಸಿಟಿವ್ ಒಪಿನಿಯನ್ ಏನಂದರೆ, ಜಂಗಲ್ ರಾಜ್ ಆಗಿದ್ದ ಬಿಹಾರನ್ನು ತಕ್ಕ ಮಟ್ಟಿಗೆ ಸರಿ ಮಾಡಿದಾರಪ್ಪ, ತಕ್ಕ ಮಟ್ಟಿಗೆ ಸರಿ ಮಾಡಿದ್ದಾರೆ. ಒಂದು ಪಾಪ ತಾತ ಮನೆಯವ್ರನ್ನ ಯಾರನ್ನೂ ಸಿಂಹಾಸನದ ಹತ್ರಕ್ಕೆ ಬರಕ್ಕೆ ಬಿಟ್ಟಿಲ್ಲ, ಕುರ್ಚಿಗೆ ಹತ್ರ ಬರಕ್ಕೆ ಬಿಟ್ಟಿಲ್ಲ. ನೋಡಿ, ಅವ್ರ ಮಗ ಎಲ್ಲೋ ನೌಕರಿ ಮಾಡ್ಕೊಂಡಿದ್ದಾನಂತೆ, ಅವ್ರ ಮಗ ಎಲ್ಲೂ ಮೀಡಿಯಾ ಕಾಣಿಸ್ಕೊಳ್ಳೋದಿಲ್ಲ. ಲಾಲೂ ಪ್ರಸಾದ್ ಯಾದವ್ ನೋಡಿದರೆ ಅಧಿಕಾರ ಎಲ್ಲ ಮನೆಯಲ್ಲೇ ಇರಬೇಕು ಅಂತಾರೆ. ಇನ್ನೊಂದು ಕುಟುಂಬದ ಪಕ್ಷ ಕಾಂಗ್ರೆಸ್ಸು, ಈ ಅಭಿಪ್ರಾಯ ಜನರಲ್ಲಿದೆ. ಜೊತೆಗೆ 20 ವರ್ಷದ ಆಡಳಿತದ ಅವಧಿಯಲ್ಲಿ ಭ್ರಷ್ಟಾಚಾರದ ಆರೋಪ ಇಲ್ಲ. ಪಲ್ಟುರಾಮ್ ಅಂತಾರೆ. ಅಂದರೆ ನಿತೀಶ್ ಕುಮಾರ್ ಯಾರ ಜೊತೆಗೆ ಬೇಕಾದರೂ ಹೋಗಿ ಅಧಿಕಾರ ತಗೊಂಡ್ಬಿಡ್ತಾರೆ ಅಂತ ಪಲ್ಟುರಾಮ್ ಅಂತಾರೆ. ಬಟ್ ಸುಶಾಸನ ಬಾಬು ಅಂತಲೂ ಕರೀತಾರೆ ನಿತೀಶ್ ಕುಮಾರ್ಗೆ, ಒಳ್ಳೆ ಆಡಳಿತಗಾರ ಅಂತ. ಇದೊಂದು ಗೌರವ ಇದೆ. ಅವರು ಈ ಮದ್ಯಪಾನ ನಿಷೇಧ ಮಾಡಿದ್ರು ಬಿಹಾರದಲ್ಲಿ. ಆ ಕಾರಣಕ್ಕೆ ಮಹಿಳೆಯರ ವಿಶೇಷ ಆಧಾರ ಇದೆ. ಇನ್ನೊಂದು, ನಮ್ಮಲ್ಲಿ ಸ್ವಸಹಾಯ ಗುಂಪುಗಳಿರೋ ಹಂಗೆ ಅಲ್ಲೊಂದು ಯೋಜನೆ ಮಾಡಿದ್ರು ಅವರು. ಎಂಥ ದೀದಿ, ಜೀವಿಕಾ ದೀದಿ ಅಂತ ಒಂದು ಮಾಡಿದ್ರು. ಅದು ತುಂಬ ಜನರಿಗೆ ಹೆಲ್ಪ್ ಆಗಿದೆ. ಆ ಎಲ್ಲ ಕಾರಣಗಳಿಗಾಗಿ ನಿತೀಶ್ ಕುಮಾರ್ ಬಗ್ಗೆ ಮಹಿಳೆಯರಲ್ಲಿ ಒಂದು ವಿಶೇಷವಾದ ಪ್ರೀತಿ ಇದೆ. ಈ ಬಿಹಾರ ಎಲೆಕ್ಷನ್ ಕವರ್ ಮಾಡೋದಕ್ಕೆ ಬಿಹಾರಕ್ಕೆ ಹೋಗಿ ಒಂದು 15-20 ದಿವಸ ಸುತ್ತಾಡಿ ಬಂದಂಥ ಕೆಲವರನ್ನು ಮಾತಾಡಿಸ್ತಾ ಇದ್ದೆ ನಾನು. ಅವ್ರು ಹೇಳ್ತಾ ಇದ್ರು, ಜೆ ಡಿ ಯು ಬಿ ಜೆ ಪಿ ಕಾರ್ಯಕರ್ತರಿಗಿಂತಲೂ ಹೆಚ್ಚಿನ ಉತ್ಸಾಹ ನಿತೀಶ್ ಕುಮಾರನ್ನು ಮತ್ತೆ CM ಮಾಡೋದಕ್ಕೆ ಮಹಿಳೆಯರಲ್ಲಿದೆ ಅಂತ, ಜೀವಿಕಾ ದೀದಿಗಳಲ್ಲಿ ಹೆಚ್ಚಿನ ಉತ್ಸಾಹ ಇದೆ ಅಂತ. ಇದೆಲ್ಲ ವಾತಾವರಣ ಇದ್ದಾಗ ಇನ್ನೊಂದು ಮಾಡಿಬಿಟ್ರು ನೋಡಿ, ಅದು ಐಸಿಂಗ್ ಆನ್ ದ ಕೇಕ್. ಏನು, ಮಹಿಳೆಯರ ಅಕೌಂಟಿಗೆ 10,000 ರೂಪಾಯಿ. ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಅಂತ ಒಂದು ಅನೌನ್ಸ್ ಮಾಡಿದ್ರು. ಎಲೆಕ್ಷನ್ ಕಮಿಷನ್ನು ಚುನಾವಣೆಯ ನೋಟಿಫಿಕೇಶನ್ ದಿನಾಂಕ ಘೋಷಣೆ ಮಾಡೋದಕ್ಕಿಂತ ಒಂದು ವಾರನೋ 15 ದಿವಸ ಮುಂಚೆ ಮೋದಿ ಹೋದ್ರಲ್ಲಿ, ನಿತೀಶ್ ಕುಮಾರ್ ಇದ್ರಲ್ಲಿ, ಮೋದಿ ಉದ್ಘಾಟನೆ ಮಾಡಿಬಿಟ್ರು. ಏನು, ಮುಖ್ಯಮಂತ್ರಿ ರೋಜ್ಗಾರ್ ಯೋಜನೆ, CM ರೋಜ್ಗಾರ್ ಯೋಜನೆ. ಅದರ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೆ 10,000 ಕೊಡ್ತೀವಿ. ಆ 10,000 ಇಟ್ಕೊಂಡು ನೀವು ಸ್ವಂತ ಉದ್ಯೋಗ ಮಾಡೋದಕ್ಕೊಂದು ಪ್ಲಾನ್ ಮಾಡಬೇಕು.
ಆ ಪ್ಲ್ಯಾನನ್ನು ರಾಜ್ಯ ಸರ್ಕಾರಕ್ಕೆ ನೀವು ಸಬ್ಮಿಟ್ ಮಾಡಬೇಕು. ನಿಮ್ಮ ಪ್ಲ್ಯಾನ್ ಚೆನ್ನಾಗಿದೆ, ವರ್ಕ್ ಆಗುತ್ತೆ ಅಂತ ಅನಿಸಿದ್ರೆ ಅದಕ್ಕೆ ಬೇಕಾದಂಥ 1-1.5-2 ಲಕ್ಷ ದುಡ್ಡು ಅದನ್ನು ನಾವು ನಿಮಗೆ ಕೊಡ್ತೀವಿ ಅಂತ. ಕೊಡ್ತೀವಿ ಅಂದರೆ ಕೆಲವ್ರು ಹೇಳ್ತಾರೆ ಸಾಲವಾಗಿ ಕೊಡ್ತೀವಿ ಅಂದಿದ್ದೀವಿ ನಾವು ಅಂತ. ವಾಟ್ ಎವರ್ ಇಟ್ ಈಸ್, ಸಾಲವಾಗಿ ಕೊಡ್ತೀವಿ ಅಂದರು, ಅಕೌಂಟಿಗೆ ಹಾಕಿಬಿಡ್ತೀವಿ ಅಂದರು. ಇಂಥದ್ದೊಂದು ಯೋಜನೆಯನ್ನು ಘೋಷಣೆ ಮಾಡಿದ್ರು. 10,000 ಒಬ್ಬ ಮಹಿಳೆಗೆ ಸ್ವಂತ ಉದ್ಯೋಗ ಮಾಡೋ ಪ್ಲ್ಯಾನ್ ಹಾಕ್ಕೊಂಡು ಬನ್ನಿ ನೀವು ಅಂತ ಘೋಷಣೆ ಆಯಿತು. ನಂತರ ಎಲೆಕ್ಷನ್ ಅನೌನ್ಸ್ ಆಯಿತು. ವೋಟಿಂಗ್ ಇನ್ನೇನು 3 ದಿವಸ 4 ದಿವಸ ಇದೆ ಅಂದರೆ ಅವ್ರ ಅಕೌಂಟ್ಗಳಿಗೆ 10,000 ಹೋಗ್ಬಿಡ್ತು. 10,000 ಹೋಯ್ತು ಅವ್ರ ಅಕೌಂಟಿಗೆ. ಇದರ ಬಗ್ಗೆ ನನ್ನ ಒಪಿನಿಯನ್ ಬೇರೆ ಇದೆ, ಮಾತಾಡ್ತೀನಿ ಅದನ್ನು. 10,000 ಅಕೌಂಟ್ಗೆ ಹಾಕ್ಬಿಟ್ರು ರೀ. ನಮಗೆ 10,000 ಅನ್ಸುತ್ತೆ ರೀ ಇಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂತಂಥವ್ರಿಗೆ. ಬಿಹಾರದಂಥ ಬಡ ರಾಜ್ಯದಲ್ಲಿ ನಮ್ಮ 10,000 ಈಸ್ ಈಕ್ವಲ್ ಟು ದೇರ್ 50,000 ರೂಪೀಸ್. ಅವ್ರಿಗೆ 50,000 ಇದ್ದಂಗೆ ಅದು. 1,40,00,000 ಮಹಿಳೆಯರ ಅಕೌಂಟಿಗೆ ಹಾಕಿದ್ರೆ ಅದನ್ನು ಟೋಟಲ್ 14,000 ಕೋಟಿ ರೂಪಾಯಿ. ಅದನ್ನು ಲೆಕ್ಕಾಚಾರದ ಪ್ರಕಾರ ವಿರೋಧ ಪಕ್ಷಗಳು ಗಟ್ಟಿಯಾಗಿ ನಿಂತ್ಕೊಂಡು ವಿರೋಧಿಸಬೇಕಾಗಿತ್ತು. ರಾಹುಲ್ ಗಾಂಧಿ ಮತಗಳ್ಳತನ ಅಂತಿದ್ರಲ್ಲ, ನೀವು ಕದ್ದು ಮುಚ್ಚಿ ಓಟ್ ಕದೀತಾ ಇದ್ದೀರಿ ಅಂತ. ಇವ್ರು ಬಹಿರಂಗವಾಗಿ ಓಟ್ ಖರೀದಿ ಮಾಡ್ದಂಗೆ. ಅದು 10,000 ಅಕೌಂಟ್ಗೆ ಹಾಕೋದು ಅಂದರೆ 10,000 ದುಡ್ಡು ಹಾಕಿದ್ದೀವಿ, ಓಟ್ ಹಾಕಿ ನಮಗೆ ಅಂತ ಖರೀದಿ ಮಾಡ್ದಂಗೆ ಅದು. ಅದನ್ನು ಮಹಾಗಠಬಂಧನ್ ಗಟ್ಟಿಯಾಗಿ ಕಾಲೂರಿ ನಿಂತ್ಕೊಂಡು ಬಡದಾಡಬೇಕಾಗಿತ್ತು ಅದರ ವಿರುದ್ಧ. ಸುಪ್ರೀಂ ಕೋರ್ಟಿಗೆ ಹೋಗಿ, ಎಲೆಕ್ಷನ್ ಕಮಿಷನ್ಗೆ ಹೋಗಿ ನಿಲ್ಲಿಸಿ ಅದನ್ನು ಅಂತ. ಬಟ್ ಇವ್ರಿಗೂ ಭಯ. ನಾಳೆ ಅದನ್ನೇ ಪ್ರಚಾರ ಮಾಡ್ತಾರೆ ಮೋದಿ, ನಿತೀಶ್ ಕುಮಾರ್ ಸೇರ್ಕೊಂಡು, ನಾವು ನಿಮ್ಮ ಅಕೌಂಟಿಗೆ 10,000 ಹಾಕಕ್ಕೆ ಬಂದಿದ್ವಿ, ಅವ್ರು ನೋಡಿ ಬೇಡ ಅಂತ ನಿಲ್ಲಿಸ್ಬಿಟ್ರು ಅಂತ. ಸರಿಯಾದದ್ದೊಂದು ವಿರೋಧ ಕೂಡ ಅದಕ್ಕೆ ಮಹಾಗಠಬಂಧನ್ನಿಂದ ಬರಲಿಲ್ಲ. ಯಾರೋ ಒಂದಷ್ಟು ಜನ ಪ್ರೈವೇಟ್ ಪೀಪಲ್ ಏನೋ ಕಂಪ್ಲೇಂಟ್ ಮಾಡಿದ್ರು. ಎಲೆಕ್ಷನ್ ಕಮಿಷನ್ ಸ್ಪಷ್ಟೀಕರಣ ಕೇಳ್ತು. ಇವ್ರ ಹತ್ರ ಆನ್ಸರ್ ರೆಡಿ ಇತ್ತು. ಆನ್ ಗೋಯಿಂಗ್ ಪ್ರಾಜೆಕ್ಟ್ ಅದು ಅಂದ್ರೆ ಅವರು. ಎಲೆಕ್ಷನ್ ಅನೌನ್ಸ್ ಆದಮೇಲೆ ನಾವು ಈ ಪ್ರಾಜೆಕ್ಟ್ ಶುರು ಮಾಡಿಲ್ಲ, ಎಲೆಕ್ಷನ್ ಅನೌನ್ಸ್ ಆಗಿದ್ದು ಮುಂಚೆನೇ ಶುರು ಮಾಡಿದ್ದೀವಿ. ಅದರ ಪ್ರಕಾರ ದುಡ್ಡು ಹೋಗ್ತಾ ಇದೆ ಅಂದರು. 10,000 ಅಕೌಂಟ್ಗೆ ಹೋಗಿದ್ದೇನಿತ್ತಲ್ಲ, ದ್ಯಾಟ್ ವಾಸ್ ಚೆರ್ರಿ ಆನ್ ದ ಕೇಕ್. ಚೆರ್ರಿ ಆನ್ ದ ಕೇಕ್. ಈಗ ಕೂತ್ಕೊಂಡು ಅಶೋಕ್ ಗೆಹ್ಲೋಟ್ ಹೇಳ್ತಾ ಇದ್ದಾರೆ, ಓ ಇಲ್ಲಿ ಇದರಿಂದಾಗಿ ಆಯ್ತು ನಮಗೆ ಅಂತ. ಎಲೆಕ್ಷನ್ಗಿಂತ ಮುಂಚೆ ವಿರೋಧಿಸಬೇಕಾಗಿತ್ತು. ಅದನ್ನ ವಿರೋಧಿಸಿದ್ರೆ ಇವ್ರಿಗೂ ಭಯ. ಅಂದರೆ ಇದೆಲ್ಲ ಹೆಂಗಾಯಿತು ಅಂತಂದರೆ, ಈ ನಿತೀಶ್ ಕುಮಾರು BJP ನಾಯಕರುಗಳೆಲ್ಲ ಸೇರ್ಕೊಂಡು ಪಾಟ್ನಾದಲ್ಲಿ ಮೀಟಿಂಗ್ ಮಾಡ್ತಿದ್ರಂತೆ. ಮಹಾಗಠಬಂಧನ್ ಏನು ಅನೌನ್ಸ್ ಮಾಡಿತ್ತು, 2,100 ರೂಪಾಯಿ ನಾವು ಪ್ರತಿ ತಿಂಗಳು ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಅಂತ ಘೋಷಣೆ ಮಾಡಿದ್ರು ಅವರು. 2,000 ನಾವು ಅಧಿಕಾರಕ್ಕೆ ಬಂದರೆ ಪ್ರತಿಯೊಬ್ಬ ಮಹಿಳೆಯ ಅಕೌಂಟ್ಗೂ 2,100 ರೂಪಾಯಿನೂ ಹಾಕ್ತೀವಿ ಅಂತ ಮಹಾಗಠಬಂಧನ್ನ ಪ್ರಣಾಳಿಕೆ ಇತ್ತು. ಪ್ರಣಾಳಿಕೆಯಲ್ಲಿ ಹಾಕೋದು ಅಂತಾಗಿತ್ತು. ಅದನ್ನು ಕೌಂಟರ್ ಮಾಡೋದು ಹೆಂಗೆ ಅಂತ ಇವರೊಂದು ಮೀಟಿಂಗ್ ಮಾಡ್ತಿದ್ರಂತೆ. ಹಿಮಂತ ಬಿಸ್ವಾ ಶರ್ಮಾ ಬಂದಿದ್ರು, ಅಸ್ಸಾಮಿನ ಮುಖ್ಯಮಂತ್ರಿ, BJP ಪರವಾಗಿ ಪ್ರಚಾರ ಮಾಡೋದಕ್ಕೆ ಬಿಹಾರಕ್ಕೆ ಬಂದಿದ್ರು. ಅವ್ರು ಹಾಗೆ ಅಚಾನಕ್ಕಾಗಿ ಮೀಟಿಂಗಿಗೆ ಬಂದವರು ಹಿಂಗೆ ಅವ್ರು ಅನೌನ್ಸ್ ಮಾಡಿದ್ದಾರೆ, ನಾವು ಎಷ್ಟು ಹಾಕಬೇಕು ಏನು ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಹಿಮಂತ ಬಿಸ್ವಾ ಶರ್ಮಾ ಈ ಐಡಿಯಾ ಕೊಟ್ಟರಂತೆ. ತಿಂಗಳ 2,000 ಹಾಕೋದು, ಆ ಕಮಿಟ್ಮೆಂಟು, ಅದನ್ನು ತಗೊಂಡು ಏನು ಮಾಡ್ತೀರಿ, ಹಾಕಿ ಒಂದೇ ಸಲಕ್ಕೆ 10,000 ರೂಪಾಯಿ, ಅದಕ್ಕೊಂದು ರೋಜ್ಗಾರ್ ಯೋಜನೆ ಅಂತ ಹೆಸರಿಡಿ. ಈ ಯೋಜನೆ ನೀವು ಒಳ್ಳೆ ಪ್ಲ್ಯಾನ್ ಕೊಟ್ಟರೆ ನಿಮಗೆ 1-1.5 ಲಕ್ಷ ಕೊಡ್ತೀವಿ ಅಂತ ಹೇಳಿ ಮುಂದೆ ಅಂದ್ರಂಥವ್ರು. ಸಿಕ್ತಲೆ ಐಡಿಯಾ ಅಂತ ಇವರು ಕೊಟ್ಟು ಹಾಕಿಬಿಟ್ರು ದುಡ್ಡು, 10,000 ರೂಪಾಯಿ. 14,000 ಕೋಟಿ ಆಯ್ತು ರೀ. 14,000 ಕೋಟಿ ಅಕೌಂಟಿಗೆ ಹಾಕಿದ್ದೀವರು. ಇದನ್ನು ಯೋಜನೆ ಅನ್ನಬೇಕು, ಮತ ಖರೀದಿ ಅನ್ನಬೇಕು, ಏನಂತೀರಿ ಇದಕ್ಕೆ? ದೇಶ ಹಿಂಗೆ ನಡೀತಿದೆ. ಕರ್ನಾಟಕದಲ್ಲಿ BJPಯ ಸೋಲು, ಕಾಂಗ್ರೆಸ್ನ ಗೆಲುವು BJP ಅವರಿಗೆ ಕಲಿಸಿದ ಅತಿ ದೊಡ್ಡ ಪಾಠ ಇದು. ಮಧ್ಯಾಹ್ನ ಹೇಳಿದೆ ನಾನು, ಈ ರಿಸಲ್ಟನ್ನು ಬಸವರಾಜ ಬೊಮ್ಮಾಯಿ ಅವರು ನೋಡ್ತಾ ಇದ್ರೆ ಕೈ ಹಿಚಕೋತಾರೆ ಅವರು. 2023ರಲ್ಲಿ ಕಾಂಗ್ರೆಸ್ನವರು ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ನಾನೊಂದು ಸ್ವಲ್ಪ ಧೈರ್ಯ ಮಾಡಿ ಒಂದಷ್ಟು ಅಕೌಂಟಿಗೆ ದುಡ್ಡು ಹಾಕಿಬಿಟ್ಟಿದ್ರೆ ತೀರಾ 66ಕ್ಕೆ ಬರ್ತಾ ಇರಲಿಲ್ಲ, ಮತ್ತು ಗೆಲ್ಲುವ ಸಾಧ್ಯತೆಯೂ ಇತ್ತು ಅಂತ. ಕರ್ನಾಟಕದ ಚುನಾವಣೆಗಳಲ್ಲಿ ಗ್ಯಾರಂಟಿಗಳನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಮಹಾರಾಷ್ಟ್ರ ಚುನಾವಣೆ ಬಂದಾಗ ಎಚ್ಚೆತ್ಕೊಂಡ್ಬಿಟ್ರು, ಮಧ್ಯಪ್ರದೇಶ ಚುನಾವಣೆ ಬಂದಾಗ ಎಚ್ಚೆತ್ಕೊಂಡ್ಬಿಟ್ರು. ಅಲ್ಲಿ ಲಾಡ್ಲಿ ಬಹಿನ್ ಅಂತೆ, ಇಲ್ಲಿ ಲಾಡ್ಲಿ ಬೆಹನ್ ಅಂತೆ. ಅಂದರೆ ಅರವಿಂದ್ ಕೇಜ್ರಿವಾಲ್ ಹಾಕಿದ ಟ್ರ್ಯಾಕ್ನಲ್ಲಿ ಸ್ವಲ್ಪ ಫಾಸ್ಟಾಗಿ ಕಾಂಗ್ರೆಸ್ನವರು ಹೋದರು, ಇವರಂತೂ ಬುಲೆಟ್ ಟ್ರೈನೇ ಓಡಿಸ್ಬಿಟ್ರು BJP ಅವರು.
ಆರಂಭದಲ್ಲಿ ಏನೇನೋ ಅಂತಿದ್ರಪ್ಪ, ಇದಕ್ಕೆ ದೇಶದ ಆರ್ಥಿಕತೆಯನ್ನು ಹಾಳು ಮಾಡಿಬಿಡ್ತಾರೆ ಇವರು, ರೇವಡಿ ಕಲ್ಚರನ್ನು ತರಬಾರ್ದು ಎಲ್ಲ ಮಾತಾಡ್ತಿದ್ರು. ಇಲ್ಲಿ ಶುರುವಾಗಿರೋದೇ ಅದು. ನಿಮಗೆ ಬಿಹಾರ ನೋಡಿ, ಕರ್ನಾಟಕ 3.25 ಲಕ್ಷ ಕೋಟಿಯ ಬಜೆಟ್. ಜನಸಂಖ್ಯೆ ಎಷ್ಟಿದೆ ನಮ್ಮದು? 7 ಕೋಟಿ ಇದೆ. 7 ಕೋಟಿ ಕನ್ನಡಿಗರು, 3.25 ಲಕ್ಷ ಕೋಟಿಯ ಬಜೆಟು. ಬಿಹಾರ 12 ಕೋಟಿ ಇದೆ ಜನಸಂಖ್ಯೆ. 7,45,00,000 ವೋಟರ್ಸೇ ಇದ್ದಾರಲ್ಲಿ. ಅವ್ರ ಬಜೆಟ್ ಎಷ್ಟು? 3.25 ಲಕ್ಷ ಕೋಟಿ. ಇನ್ನೂ ರೀಚ್ ಆಗಿಲ್ಲ 3.25 ಲಕ್ಷ ಕೋಟಿಗೆ. 3.25 ಲಕ್ಷ ಕೋಟಿಯ ಬಜೆಟ್ ಇಟ್ಕೊಂಡು 14,000 ಕೋಟಿ ಅಕೌಂಟಿಗೆ ಹಾಕ್ಬಿಡೋದಂತೆ. ಕರ್ನಾಟಕದಲ್ಲಿ 100 ರೂಪಾಯಿ ತೆರಿಗೆ ಸಂಗ್ರಹ ಆದರೆ ನಮಗೆ 13 ರೂಪಾಯಿ ವಾಪಸ್ ಸಿಗುತ್ತೆ. ಪ್ಯೂರ್ಲಿ ನಾನು ಹೇಳೋದು ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ. ನಾನು ಯೋಜನೆಯಲ್ಲಿ ಅಷ್ಟು ಅದು ಬಂತು ಇದು ಬಂತು ಹೇಳ್ತಾ ಇಲ್ಲ, ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಮಾತ್ರ ಹೇಳ್ತಾ ಇರೋದು ನಾನು. ಅಂದರೆ ದುಡ್ಡು ಹೋಗಿದ್ದು ದುಡ್ಡು ಬಂದಿದ್ದು ಅಷ್ಟೇ. ಏರ್ಪೋರ್ಟಿಗೆ ಎಷ್ಟು ಬಂತು, ಮೆಟ್ರೋಗೆ ಎಷ್ಟು ಬಂತು, ಹೈವೇ ಕರ್ನಾಟಕದಲ್ಲಿ ಎಷ್ಟಾಯಿತು ಅದನ್ನು ಹೇಳ್ತಿಲ್ಲ ನಾನು ಲೆಕ್ಕ. ಟ್ಯಾಕ್ಸ್ ಡೆವಲ್ಯೂಷನ್ ಪ್ಯೂರ್ಲಿ 100 ರೂಪಾಯಿ ಇಲ್ಲಿಂದ ಹೋದ್ರೆ 13 ರೂಪಾಯಿ ವಾಪಸ್ ಬರುತ್ತೆ. ನನಗೆ ಎಲ್ಲೋ ಅಂದರೆ ತುರ್ತಾಗಿ ಹುಡುಕುವಾಗ ಸಿಕ್ಕ ಸಂಖ್ಯೆ ಫ್ಯಾಕ್ಚುಯಲ್ ಎರರ್ ಆದರೆ ನಾನು ಕರೆಕ್ಟ್ ಮಾಡ್ಕೊಂಡು ಹೇಳ್ತೀನಿ. ಬಿಹಾರದಿಂದ 100 ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಆದರೆ 900 ರೂಪಾಯಿ ಹೋಗುತ್ತಂತ ವಾಪಸ್, 900 ರೂಪಾಯಿ. ಅದು ಬಡತನದ ಕಾರಣಕ್ಕೆ, ಜನಸಂಖ್ಯೆ ಸಾಂದ್ರತೆಯ ಕಾರಣಕ್ಕೆ, ಹಿಂದುಳಿದುವಿಕೆ ಕಾರಣಕ್ಕೆ, ಪರ್ ಕ್ಯಾಪಿಟಲ್ ಇನ್ಕಮ್ ಕಾರಣಕ್ಕೆ, ವಿಸ್ತಾರದ ಕಾರಣಕ್ಕೆ, ಏನೇನೋ ಕಾರಣದ ಮೇಲೆ ಅದೊಂದು ಫಾರ್ಮುಲಾ ಮಾಡಿದ್ದಾರೆ. 100 ರೂಪಾಯಿ ಬಂದರೆ 900 ರೂಪಾಯಿ ಹೋಗುತ್ತೆ ಅವ್ರಿಗೆ. ಅದರ ಅರ್ಥ 14,000 ಕೋಟಿ ರೂಪಾಯಿ ಹೆಣ್ಮಕ್ಳಿಗೆ ಅಕೌಂಟ್ಗೆ ಹೋಯ್ತಲ್ಲ, ಅದರಲ್ಲಿ ಕರ್ನಾಟಕದಿಂದ ಕಲೆಕ್ಟ್ ಆದ ಟ್ಯಾಕ್ಸು ಇದೆ. ಇಡೀ ದೇಶ ಅಥವಾ ದೇಶದ ಅನೇಕ ರಾಜ್ಯಗಳು ಸೇರ್ಕೊಂಡು ಅದನ್ನು ಫಂಡ್ ಮಾಡಿದ್ದಾವೆ ಅಂತ ಯೋಚಿಸಬೇಕಾಗಿದ್ದು. ಅದರ ಬಗ್ಗೆ ಒಂದು ಚುನಾವಣೆಗೆಲ್ಲದಕ್ಕೆ ಏನೋ ಮಾಡಿಬಿಟ್ರು. ಇದು 10 ವರ್ಷ 15 ವರ್ಷ 20 ವರ್ಷ ನಡೆದ್ರೆ ನಮ್ದು ಹೆಂಗೋ ಜೀವನ ಮುಗಿದ್ರಿ. ಮಕ್ಕಳ ಕತೆ ಏನಾಗುತ್ತೆ ಅವಾಗ? ಆರ್ಥಿಕತೆ ಪ್ರಶ್ನೆ ಮಾಡಬೇಕಾಗಿರೋದು ಯಾರಿದ್ನ ಮಾಡೋ ಧೈರ್ಯ ಯಾರಿಗೂ ಇಲ್ಲ. ನೋಡಿ, ಕರ್ನಾಟಕದಲ್ಲಿ ಗ್ಯಾರಂಟಿ ವಿಷಯಕ್ಕೆ ಬಂದರೆ ಏನಂತಾರೆ ಬಿ ಜೆ ಪಿಯವರು? ನಾವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿ ಅಂದಿದ್ದೀವಿ, ಅವನ್ನೇನು ವಿರೋಧ ಮಾಡಿಲ್ಲ ಅಂತ. ಹೆಂಗೆ ಯಾವ ಮುಖ ಇಟ್ಕೊಂಡು ವಿರೋಧ ಮಾಡ್ತಾರೆ? ಮಹಾರಾಷ್ಟ್ರದಲ್ಲೂ ಕೊಡ್ತಿದ್ದೀರಿ, ಮಧ್ಯಪ್ರದೇಶದಲ್ಲೂ ಕೊಡ್ತಿದ್ದೀರಿ, ಬಿಹಾರದಲ್ಲಂತೂ 10,000 ಒಂದೇ ಸಲ ಅಕೌಂಟ್ಗೆ ಹಾಕ್ಬಿಟ್ರಿ. ಇದನ್ನು ಪ್ರಜ್ಞಾವಂತ ನಾಗರಿಕರು ಅಂದುಕೊಂಡಂಥವ್ರು ಒಂದು ಕಡೆ ಸೇರಿ ವಿಚಾರ ಮಾಡಿ ಸುಪ್ರೀಂ ಕೋರ್ಟ್ಗೋ ಇನ್ನೊಂದು ಕಡೆನೋ ಮತ್ತೊಂದು ಕಡೆನೋ ಹೋಗಿ ಇದಕ್ಕೊಂದು ಕಡಿವಾಣದ ರೀತಿಯಲ್ಲಾದರೂ ಹಾಕಬೇಕಾಗಿದೆ. ಅಂದರೆ ನೋ ಕ್ವಶನ್ಸ್ ಆಸ್ಕ್ಡ್ ಅನ್ನುವ ರೀತಿಯಲ್ಲಿ ಈ ಯೋಜನೆಗಳು ನಡಿಬಾರ್ದು. ನೋ ಕ್ವಶನ್ಸ್ ಆಸ್ಕ್ಡ್, ತಗೊಳ್ಳಿ ನೀವು ಅಂತ, ಹಂಗಾಗಬಾರ್ದು. ಇನ್ನಷ್ಟು ಮಾತಾಡ್ಬಿಟ್ರೆ ಬಡವರ ವಿರೋಧಿಗಳು ಅದು ಇದು ಅಂದ್ಬಿಡೋದು. ಅಶೋಕ್ ಗೆಹ್ಲೋಟ್ ಹೇಳ್ತಿದ್ದಾರೆ, ಈಗ 10,000 ಹಾಕಿದ್ದಕ್ಕೆ ಎಲೆಕ್ಷನ್ ಗೆದ್ದುಕೊಂಡ್ರಿ ಇವರು ಅಂತ. ಕೇಳಿಸ್ಕೊಳ್ಳಿ. बिहार के परिणाम जो है निराशाजनक है, इसमें कोई दो राय नहीं, क्योंकि जिस प्रकार का माहौल हमने देखा, एक तो जो महिलाओं को 10-10 हजार रुपये दिए गए, वो चुनाव कैंपेन चल रहा तब भी बांटे जा रहे थे। ऐसा कभी होता नहीं है। कैंपेन चल रहा है, पोलिंग होने के एक दिन पहले से पैसे डाले खाते में उनके। बिहार के परिणाम जो है ಎಷ್ಟು ಮಾತಾಡಿದ್ರು ಅಷ್ಟೇ, ರಿಸಲ್ಟ್ ಅಂತೂ ಬಂದಿದೆ. ಸೊ ನಿತೀಶ್ ಕುಮಾರ್ 10ನೇ ಸಲ ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರಾ? ನನ್ನ ಪ್ರಕಾರ ಆ ಥರದ ಕ್ವಶನ್ ಮಾರ್ಕಿನ ಅವಶ್ಯಕತೆಯೇ ಇಲ್ಲ, ಸ್ವೀಕರಿಸ್ತಾರೆ 10ನೇ ಸಲ. ನೋಡಿ, ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ತೇಜಸ್ವಿ ಯಾದವ್ ಮತ್ತೆ ಚಾಲೆಂಜ್ ಹಾಕಿದ್ರು ಬಿ ಜೆ ಪಿಗೆ. ನಿತೀಶ್ ಕುಮಾರ್ ಮುಂದಿನ ಸಿ ಎಂ ಅಂತ ಅನೌನ್ಸ್ ಮಾಡಿ ನೋಡೋಣ ಅಂತ. ನಮ್ಮ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಹೇಳಿದ್ರು, ಇಲ್ಲ 160ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ನಾವು, ಶಾಸಕಾಂಗ ಪಕ್ಷದ ಸಭೆ ಮುಂದಿನ ನಾಯಕನನ್ನು ಆರಿಸುತ್ತೆ ಎಲ್ಲ ಹೇಳಿದ್ರು. ಒಂದು ಮಾಹಿತಿ, ಫಸ್ಟ್ ಫೇಸ್ ವೋಟಿಂಗ್ ಮುಗಿಸಿದ ಮೇಲೆ ಏನು ಬಂತು ಅಂದರೆ, ಎಷ್ಟು 121 ಕ್ಷೇತ್ರಕ್ಕಾಗಿದ್ದು ಫಸ್ಟ್ ಫೇಸ್ನಲ್ಲಿ ಚುನಾವಣೆ. JDU ಕ್ಯಾಂಡಿಡೇಟ್ ಇರುವಲ್ಲಿ ಬಿ ಜೆ ಪಿಯವರು ಫುಲ್ ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ. ಬಟ್ ಬಿ ಜೆ ಪಿ ಕ್ಯಾಂಡಿಡೇಟ್ ಇರುವಲ್ಲಿ JDU ಕಾರ್ಯಕರ್ತರು ಕೆಲಸ ಮಾಡಿಲ್ಲ ಅಂತ ಸುದ್ದಿ ಬಂತು. ಯಾಕೆ ಅಂದರೆ,
ಜೆ ಡಿ ಯುಗಿಂತ ಬಿ ಜೆ ಪಿ ಸಂಖ್ಯೆಗಳು ಜಾಸ್ತಿ ಬಂದುಬಿಟ್ರೆ ನಿತೀಶ್ ಕುಮಾರ್ನ ಸಿ ಎಮ್ ಆಗಕ್ಕೆ ಬಿಡೋದಿಲ್ಲ ಇವರು ಅಂತ. ಸ್ವಲ್ಪ ಜಾಸ್ತಿ ಬಿ ಜೆ ಪಿ ಬಂದಿದೆ, ಬಟ್ ತೀರಾ ಪ್ರಶಾಂತ್ ಕಿಶೋರ್ ಹೇಳ್ದಂಗೆ ಜೆ ಡಿ ಯು ಏನೆಲ್ಲ ಕಚ್ಚಿಲ್ಲ. ಅಂದರೆ ಲಾಸ್ಟ್ ಟೈಮ್ ಪಾಸಿಟಿವ್ನಲ್ಲೇ ಇದ್ದಾರೆ ಕಳೆದ ಸಲಕ್ಕಿಂತ. ಹಾಗೇನು ಆದಂಗಿಲ್ಲ ಅದು. ಈಗ ನಿತೀಶ್ ಕುಮಾರ್ ಡೆಫಿನೆಟ್ಲಿ ಡಂಕೆಗೆ ಚೋಟ್ ಪೇ ಮುಖ್ಯಮಂತ್ರಿ ಆಗ್ತಾರೆ, ಸತತ 10ನೇ ಸಲ. ನೋಡಿ, ಮನುಷ್ಯನ ಟೈಮು ಮೆಚ್ಚಬೇಕಪ್ಪ ಇದನ್ನ. ಮೊಟ್ಟ ಮೊದಲನೇ ಸಲ ಮುಖ್ಯಮಂತ್ರಿ ಆದದ್ದು 2000ನೇ ಇಸ್ವಿಯಲ್ಲಿ. ಎನ್ ಡಿ ಎಗೆ 151 ಬಂದಿತ್ತು. ಆವಾಗ ಲಾಲೂ ಪ್ರಸಾದ್ ಯಾದವ್ ಅವರ ನೇತೃತ್ವದಲ್ಲಿ ಮೈತ್ರಿಗೆ 159 ಸ್ಥಾನ ಬಂದಿತ್ತು. ಆ ಮೈತ್ರಿಗೆ ಏನು ಹೆಸರಿತ್ತು, ಇದರದ್ದು ಹೆಸರುಗಳು ತುಂಬ ಸಲ ಚೇಂಜ್ ಆಗಿದ್ದಾವೆ. ಯು ಪಿ ಎ ಇತ್ತು, ಮಹಾಗಠಬಂಧನ್ ಇತ್ತು, INDA, ಹಿಂಗೇನೇನೋ ಆಗಿದೆ. 159 ಬಂದಿತ್ತು. 169 ಬಿತ್ತವಾಗ ಹಾಫ್ ವೇ ಮಾರ್ಕು. ಬಿಹಾರ ಜಾರ್ಖಂಡ್ ಒಟ್ಟಿಗೆ ಇದ್ವು. 324 ಟೋಟಲ್ ಕಾನ್ಸ್ಟಿಟ್ಯೂಯೆನ್ಸಿ ಇದ್ದದ್ದು. ಆವಾಗ ನಿತೀಶ್ ಕುಮಾರ್ ನಾನು ಬಹುಮತ ಸಾಬೀತುಪಡಿಸ್ತೀನಿ ಅಂಥೇಳಿ ಪ್ರಮಾಣ ವಚನ ತಗೊಂಡ್ರು. ಬಟ್ ಒಂದು ವಾರದಲ್ಲಿ ಸರ್ಕಾರ ಬಿದ್ದೋಯ್ತು, ರಾಬಡಿದೇವಿ ಸಿ ಎಮ್ ಆದರು. ಫಸ್ಟ್ ಟೈಮ್ ಪ್ರಮಾಣ ವಚನ ಸ್ವೀಕರಿಸಿ 1 ವಾರ ಮುಖ್ಯಮಂತ್ರಿ ಆಗಿದ್ದರು. ಅದಾದ ನಂತರ 2005ರಿಂದ 10 2ನೇ ಅವಧಿ ಜೆ ಡಿ ಯು ಬಿ ಜೆ ಪಿ ಮೈತ್ರಿ ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನು ಪಡೀತು. 88 ಜೆ ಡಿ ಯು ತಗೊಂಡಿದ್ದು, ಬಿ ಜೆ ಪಿ 55. 2ನೇ ಸಲ ಮುಖ್ಯಮಂತ್ರಿಯಾಗಿ ಪೂರ್ತಿ ಅವಧಿಯನ್ನು ಪೂರೈಸಿದರು. 2010ನೇ ಇಸ್ವಿಯಲ್ಲಿ ಮತ್ತೆ 206 ಸ್ಥಾನ ರೆಕಾರ್ಡ್ ಬ್ರೇಕ್ ಮಾಡಿಬಿಟ್ರು ಎನ್ ಡಿ ಎ ಮೈತ್ರಿ. 206, ಈಗ 204 ಇದೆ, 2 ಕಡಿಮೆ. 206 ಬಂದು ರೆಕಾರ್ಡ್ ಬ್ರೇಕ್ ಮಾಡಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ್ರು. ಮೋದಿಗೂ ನಿತೀಶ್ ಕುಮಾರ್ಗೂ ಆವಾಗ ಒಂದು ಊರಾಗಿ ಬರ್ತಿರಲಿಲ್ಲ, ಎಣ್ಣೆ ಸಿಗಕಾಯಿ. 2010ರಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡಿದ್ರು. 2013ರಲ್ಲಿ ಬಿ ಜೆ ಪಿಯವರು ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಬಿಟ್ರು. ನಿತೀಶ್ ಕುಮಾರ್ಗೆ ಜಾತ್ಯತೀತ ನಾಯಕನ ಚರಿಷ್ಮ ಉಳಿಸ್ಕೋಬೇಕು ಅಂತಿತ್ತಲ್ಲ, ಹೊರಗೆ ಬಂದುಬಿಟ್ರು ಅವ್ರನ್ನ. ನೀವು ನರೇಂದ್ರ ಮೋದಿನ ಹೆಂಗೆ ಪ್ರೈಮ್ ಮಿನಿಸ್ಟರ್ ಮಾಡ್ತೀರಿ ಅಂತ. ಸಂಖ್ಯೆ ಸಾಕಷ್ಟಿಟ್ಟು ಇನ್ಯಾರೋ ಹೊರಗಿನಿಂದ ಬೆಂಬಲ ಕೊಟ್ಟರು, ಪ್ರತ್ಯೇಕ ಆಗ್ಬಿಟ್ರು, ಇಂಡಿಯಿಂದ ಹೊರಗೆ ಬಂದುಬಿಟ್ರು. ಲೋಕಸಭಾ ಚುನಾವಣೆ ನಡೆದರೆ ಜೆ ಡಿ ಯು ಸೋತುಬಿಡ್ತು. ನಿತೀಶ್ ಕುಮಾರ್ ಇದು ನನಗೇ ಆದ ಹಿನ್ನಡೆ ಅಂತ ತಗೊಂಡು, ಅಂದರೆ ಟು ಸೆಟ್ ಅ ಪೊಲಿಟಿಕಲ್ ಹೈ ಪಾಯಿಂಟ್, ಜಿತಿನ್ ರಾಮ್ ಮಾಂಝಿಯನ್ನು ಮುಖ್ಯಮಂತ್ರಿ ಮಾಡಿ ತಾವು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಜನ ನನ್ನನ್ನು ತಿರಸ್ಕರಿಸಿದ್ದಾರೆ, ಅಂದರೆ ನನ್ನ ನಾಯಕತ್ವಕ್ಕೆ ಜನರ ಒಪ್ಪಿಗೆ ಇಲ್ಲ ಅಂತ ಅಂದ್ಕೊಂಡು ಜಿತಿನ್ ರಾಮ್ ಮಾಂಝಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು. ಅದಾದ ನಂತರ 2015ರ ಚುನಾವಣೆ. ಆವಾಗ ಆರ್ ಜೆ ಡಿಲಿದ್ದರಲ್ಲ, ಕಾಂಗ್ರೆಸ್ಸು, ನಿತೀಶ್ ಕುಮಾರು, ಆರ್ ಜೆ ಡಿ ಮೈತ್ರಿ ಗೆದ್ದರು. 2015 ಬಿಹಾರದಲ್ಲಿ ಬಿ ಜೆ ಪಿಯಾಗಿ ಹಿನ್ನಡೆ. ಆವಾಗ 2015ರಲ್ಲಿ 2 ವರ್ಷ ಹಂಗು ಹಿಂಗು ನಡೀತು ಸರ್ಕಾರ. ಏಕಾಏಕಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ, ತೇಜಸ್ವಿ ಯಾದವ್ ಉಪಮುಖ್ಯಮಂತ್ರಿ, ಲಾಲೂ ಪ್ರಸಾದ್ ಯಾದವ್ ಮತ್ತೊಬ್ಬ ಮಗ ತೇಜ್ ಪ್ರತಾಪ್ ಯಾದವ್ ಆರೋಗ್ಯ ಸಚಿವ. ಚೆನ್ನಾಗಿತ್ತು, ಸರ್ಕಾರ ನಡ್ಕೊಂಡು ಹೋಗ್ತಿತ್ತು. 2 ವರ್ಷ ನಡೆಸಿದ್ರು ಹಂಗು ಹಿಂಗು. ಏಕಾಏಕಿ 2 ವರ್ಷ ಆದಮೇಲೆ ನನಗೆ ನಿಮ್ಮ ಸಾವಾಸ ಬೇಡ ಅಂತ ಕೆಳಗಿಳಿದ್ಬಿಟ್ರು, ರಾಜೀನಾಮೆನೇ ಕೊಟ್ಬಿಟ್ರು. ನಾನು ಒಲ್ಲೆ ಇವ್ರ ಜೊತೆಗೆ ಅಂತ. ಯಾಕೆ ಅಂದರೆ ನನಗಿನ್ನೂ ಆ ವಾಕ್ಯ ನೆನಪಿದೆ. ಕಫನ್ ಮೇ ಜೇಬ್ ನಹಿ ಹೋತಿ ಸಹ ಬಂದ್ರವರು. ಕಫನ್ ಅಂದರೆ ಹೆಣದ ಮೇಲೆ ಸುತ್ತ ಬಟ್ಟೆ, ಅದಕ್ಕೆ ಜೇಬಿರೋದಿಲ್ರಿ ಅಂತ ಹೇಳಿದ್ರು ನಿತೀಶ್ ಕುಮಾರ್. ಅದರ ಅರ್ಥ ಏನು, ಸತ್ತಾಗಿನ ದುಡ್ಡು ಹೊತ್ಕೊಂಡು ಹೋಗ್ತೀರಾ ನೀವು ಅಂತ. ಹಂಗೆ ಹೇಳಿ ಆ ಮೈತ್ರಿಯಿಂದ ಹೊರಗೆ ಬಂದರು, ರಾಜೀನಾಮೆ ಕೊಟ್ಟರು. ಏನೊಂದು 5-6 ತಾಸು ಆಗಿತ್ತೋ ಇಲ್ಲೋ, ಬಿ ಜೆ ಪಿಯವ್ರು ಬಂದು ಸಪೋರ್ಟ್ ಮಾಡಿದ್ರು, ಮತ್ತೆ ಮುಖ್ಯಮಂತ್ರಿ ಆದರು. ಮತ್ತೆ ಮುಖ್ಯಮಂತ್ರಿ 2017ರಲ್ಲಿ. 17ರಿಂದ 20ರ ತನಕ, ಅಂದರೆ 6ನೇ ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಆವಾಗ ನಡ್ಕೊಂಡು ಹೋಯ್ತು. ಜುಲೈ 26, 2017 ಅಧಿಕಾರ ಸ್ವೀಕಾರ ಮಾಡಿದ್ದು. 2020ರ ಚುನಾವಣೆ 125 ಸ್ಥಾನ ಗೆದ್ದರು, 110 ಮಹಾಗಠಬಂಧನ್ ಬಂದಿತ್ತು. ನೋಡಿ, ಇದೊಂದು ಅಬ್ಸರ್ವ್ ಮಾಡಬೇಕಾದಂಥದ್ದು. 2020ರ ಚುನಾವಣೆಯಲ್ಲಿ ತೇಜಸ್ವಿ ಯಾದವ್ ನಾವು ಅಧಿಕಾರಕ್ಕೆ ಬಂದರೆ 10 ಲಕ್ಷ ಸರ್ಕಾರಿ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೀವಿ ಅಂದರು. ಜನ ನಂಬಿದ್ರು, ಅದನ್ನು ಮಾಡ್ತಾರೆ ಇವರು ಅಂತ. 110 ತನಕ ಸ್ಥಾನಗಳನ್ನು ಮಹಾಗಠಬಂಧನಕ್ಕೆ ಕೊಟ್ಟರು. ಬಟ್ ಈ ಸಲ ಮನೆಗೊಂದು ಸರ್ಕಾರಿ ನೌಕರಿ ಕೊಡ್ತೀನಿ ಅಂದರು. ಮನೆಗೊಂದು ಸರ್ಕಾರಿ ನೌಕರಿ ಕೊಡ್ತೀನಿ ಅಂದರು ತೇಜಸ್ವಿ ಯಾದವ್. ನಂಬಲಿಲ್ಲ ಜನ. 2.5 ಕೋಟಿ ಸರ್ಕಾರಿ ನೌಕರಿ ಆಗದ ಹೋಗದ.
ನಂಬಲಿಲ್ಲ ಜನ. 25ಕ್ಕೆ ತಂದಿಟ್ಟಿದ್ದಾರೆ. 2020 125 ಸ್ಥಾನ ಗೆದ್ದು ಅಧಿಕಾರಕ್ಕೆ ಬಂದರು. ಈಗ 2025 ಮತ್ತೆ ಗೆದ್ದಿದ್ದಾರೆ. 10ನೇ ಸಲ ಮುಖ್ಯಮಂತ್ರಿ ಆಗುವುದಕ್ಕೆ ತಯಾರಾಗಿದ್ದಾರೆ. ಹೇಳಿದರೆ ಇನ್ನೊಂದು ತಾಸು ಬುಲೆಟಿನ್ ಮಾಡಬಹುದಾಗಿತ್ತು. ಟೈಮ್ ಮುಗಿದಿದೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.